ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಅಜ್ಜಿ ತಾತರವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಗುರುವಾರ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ನಾವು ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅಂತಹ ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಶ್ರದ್ಧಾಭಕ್ತಿಯಾಗಿ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲ್ಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಲಲಿತಾ ಜ್ಯುವೆಲ್ಲರ್ಸ್. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಗುರುವಾರ, ಗುರುಗಳ ಸಂಪೂರ್ಣ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದಿದೆ. ಆಷಾಢ ಮಾಸದ ಗುರುವಾರ ಇವತ್ತಿನ ದಿವಸ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಆನಂದ್ ಗುರುಜಿಯವರು ನಮ್ಗೆ ಯಾವೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ಎಂಬತಕ್ಕಂಥದ್ರ ಕುರಿತಾಗಿ ನಾನಂತೂ ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದೇನೆ. ಅದರ ಜೊತೆಗೆ ಇದೇ ಬರ್ತಕ್ಕಂಥ ಭಾನುವಾರ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಈ ಒಂದು ತಂತ್ರಸಾರ ಎಷ್ಟು ಅದ್ಭುತವಾಗಿರ್ತಕ್ಕಂಥ ತಂತ್ರಸಾರ ಅಂದರೆ, ತಾವು ಬರೀ ಭಾನುವಾರಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ತಂತ್ರಸಾರ ಇದಲ್ಲ. ಪ್ರತಿನಿತ್ಯ ಇವತ್ತಿನ ದಿವಸ ಏನೋ ಒಂದು ಕೆಲಸ ಆಗಬೇಕು ನಿಮಗೆ. ಆ ಕೆಲಸದ ಬಗ್ಗೆ ನಿಮ್ಗೊಂದು ಸ್ವಲ್ಪ ಸಂಶಯ ಇದೆ. ಆ ಸಂಶಯ ನಿಮ್ಗೆ ಯಾವಾಗ ಮೂಡಿಬರುತ್ತೆ, ಯಾವಾಗ ಸ್ವಲ್ಪ ಭಯ ಎಂಬತಕ್ಕಂಥದ್ದು ನಿಮ್ಗೆ ಕಾಡ್ಲಿಕ್ಕೆ ಶುರು ಆಗುತ್ತೋ ಆ ಸಮಯದಲ್ಲಿ ಇಮ್ಮಿಡಿಯೇಟ್ ಆಗಿ ತ್ವರಿತವಾಗಿ ನಾವು ಒಂದು ಅರ್ಧ ಗಂಟೆ ಆ ಒಂದು ತಂತ್ರಸಾರದ ಕಡೆ ಗಮನ ಕೊಟ್ಬಿಟ್ರೆ ನೀವು ಅವತ್ತಿನ ದಿವಸ ಎಂತಹ ದುರ್ಗಮ ಸಂಕಷ್ಟದಲ್ಲಿದ್ರೂ ಕೂಡ ದೇವಿ ನಿಮ್ಮನ್ನು ಆ ಸಂಕಷ್ಟದಿಂದ ಪಾರು ಮಾಡ್ತಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ನಾನು ಇದೇ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮದಂದು ತಿಳಿಸ್ತಾ ಇದ್ದೇನೆ. ಇದನ್ನು ತಾವು ಯಾವ ದಿನ ಬೇಕಾದರೂ ಆಚರಣೆಯನ್ನು ಮಾಡ್ಬೋದು, ಆದರೆ ಸಮಯ ಮಾತ್ರ ನಿಗದಿಪಡಿಸಿದ್ದೇನೆ. ಅದು ಯಾವ ಸಮಯ ಎಂಬತಕ್ಕಂಥದ್ದನ್ನು ತಾವು ಭಾನುವಾರದ ಕಾರ್ಯಕ್ರಮದಲ್ಲೇ ತಿಳ್ಕೊಳ್ಬೇಕು. ಇನ್ನು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಾಳಿನ ಮಹರ್ಷಿವಾಣಿ ಕಾರ್ಯಕ್ರಮ ಶುಕ್ರವಾರದ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ, ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಿಗೆ ತಾವು ಎಲ್ಲೋ ದೂರಭಾರ ಪ್ರಯಾಣ ಮಾಡಿ, ಇಲ್ಲಾಂದರೆ ಅಂಗಡಿಗಳನ್ನು ಅಲಿಬೇಕು ಎಂಬತಕ್ಕಂಥದ್ದಾಗಲಿ ಏನೂ ಇಲ್ಲ. ಎಲ್ಲ ನಿಮ್ಮ ವಾಸ್ತುಗೃಹದಲ್ಲೇ ಸಿಗ್ತಕ್ಕಂಥದ್ದೇ. ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಪದಾರ್ಥಗಳಿಂದನೇ ಮಾಡ್ಕೊಳ್ತಕ್ಕಂಥ ಅನುಷ್ಠಾನ. ಇನ್ನು ಈ ಒಂದು ಅನುಷ್ಠಾನ ಎಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು, ಎಷ್ಟು ವಿಭಿನ್ನವಾಗಿರ್ತಕ್ಕಂಥದ್ದು ಅಂದರೆ, ಗಣಪನ ಪ್ರಾರ್ಥನೆ, ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯ ಪ್ರಾರ್ಥನೆ ಪ್ರತಿಯೊಂದನ್ನು ಕೂಡ ಬಹಳ ಅರ್ಥಗರ್ಭಿತವಾಗಿ ನಡೆಸಿರ್ತಕ್ಕಂಥದ್ದೇ ಈ ಒಂದು ತಂತ್ರಸಾರದಲ್ಲಿ. ಭಾನುವಾರದ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಭಾನುವಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಏನಪ್ಪ, ರಾಶಿಫಲ. ಆ ರಾಶಿಫಲದಲ್ಲೂ ಕೂಡ ಈ ಬಾರಿ ಮಾತನಾಡ್ತಕ್ಕಂಥ ವನಸಿರಿ ಕೊಡ್ತಕ್ಕಂಥ ಮಾರ್ಗದರ್ಶನದ ಮೂಲಕ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿದ್ದೇನೆ. ಸಂಖ್ಯಾಶಾಸ್ತ್ರ, ದಿಕ್ಕುಗಳ ಬಗ್ಗೆ, ವರ್ಣಗಳ ಬಗ್ಗೆ, ವರ್ಣ ಅಂದರೆ ಕಲ್ಲರು, ವರ್ಣಗಳ ಬಗ್ಗೆ, ಆಮೇಲೆ ನಿಮ್ಮ ಸಮಯ ಪ್ರತಿಯೊಂದೂ ಕೂಡ ನಾನು ರಾಶಿಫಲದಲ್ಲಿ ಅಳವಡಿಸಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಸಂಖ್ಯಾಶಾಸ್ತ್ರದನ್ನೂ ಕೂಡ ನಾನು ಈ ಒಂದು ರಾಶಿಫಲದಲ್ಲಿ ಅಳವಡಿಸ್ತಾ ಇದ್ದೇನೆ. ಅದನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಅದಕ್ಕೂ ಕೂಡ ಒಂದು ಕನೆಕ್ಷನ್ ಇದೆ. ಸಂಖ್ಯಾಶಾಸ್ತ್ರ ಯಾವ ರೀತಿ ಅಂದರೆ, ಇವತ್ತಿನ ದಿವಸ ನೀವೇನಾದರೂ ಒಂದು ವಸ್ತುವನ್ನು ಖರೀದಿ ಮಾಡಬೇಕು, ಇಲ್ಲಾಂದರೆ ಏನಾದರೂ ಒಂದು ವ್ಯಾಪಾರ ಮಾಡಬೇಕು, ಇಲ್ಲ ಒಂದು ವ್ಯವಹಾರ ಮಾಡಬೇಕು, ಇಲ್ಲ ಒಂದು ಇಷ್ಟು ಸಂಖ್ಯೆ ಎಂಬತಕ್ಕಂಥದ್ರಲ್ಲಿ ನೀವು ಒಂದು ಇದು ವಿಚಾರವನ್ನು ಮಾಡಬೇಕೆಂಬತಕ್ಕಂಥದ್ರ ಕುರಿತಾಗಿ ಯಾವ ರಾಶಿಗಳವರಿಗೆ ಯಾವ ಸಂಖ್ಯೆ ಆಗಬರುತ್ತೆ, ಯಾವ ಸಂಖ್ಯೆ ಬರೋದಿಲ್ಲ ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ನಾನು ತಿಳಿಸಿದ್ದೇನೆ. ತಪ್ಪದೆ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಈಗ ತಾನೇ ತಾವೆಲ್ಲರೂ ಕೂಡ ಒಂದು ಅದ್ಭುತವಾಗಿರತಕ್ಕಂಥ ದೃಶ್ಯವನ್ನು ದರ್ಶನ ಮಾಡ್ತಾ ಇದ್ದೀರಿ. ಭೂವರಾಹ ಸ್ವಾಮಿಯ ಆ ಒಂದು ಸಾಲಿಗ್ರಾಮದ ದೃಶ್ಯವನ್ನು ತಮ್ಮೆಲ್ಲರಿಗೂ ಕೂಡ ಭೂವರಾಹ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ಇನ್ನು ಈ ಶನಿವಾರನೂ ಕೂಡ ತಾವು ತಪ್ಪದೇ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಒಂದು ವಿಚಾರವನ್ನು ನಾನು ಸ್ಪಷ್ಟೀಕರಿಸ್ತಾ ಇದ್ದೇನೆ. ಯಾರೆಲ್ಲ ಶನಿವಾರದ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ,
ಆ ಒಂದು ಕಾರ್ಯಕ್ರಮವನ್ನು ತಾವು ನೋಡ್ತಾ ಇರ್ತಕ್ಕಂಥವ್ರು. ಸಾಲಿಗ್ರಾಮದ ದರ್ಶನ ಬರೀ ನಿಮಗೆ ಶನಿವಾರದ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಾತ್ರ ನಿಮಗೆ ದರ್ಶನಕ್ಕೆ ಅವಕಾಶ ಇದೆ ಹೊರತಾಗಿ ಆಶ್ರಮದಲ್ಲಿ ಯಾವುದೇ ರೀತಿ ದರ್ಶನಕ್ಕೆ ಈಗ ಸದ್ಯ ವ್ಯವಸ್ಥೆ ಇಲ್ಲ. 11 ದಿವಸಗಳ ಕಾಲ ಏನು ಆ ಒಂದು ಅದ್ಭುತವಾಗಿರ್ತಕ್ಕಂಥ ಆ ಒಂದು ಅವಧಿ ಇತ್ತೋ, ಆ ಅವಧಿ ಮುಗಿದಾದ ಮೇಲೆ ಭೂವರಹ ಸಾಲಿಗ್ರಾಮದ ಸಂಪೂರ್ಣವಾಗಿರ್ತಕ್ಕಂಥ ದರ್ಶನ ಅವತ್ತಿಗೆ ಸಂಪನ್ನವಾಗಿದೆ. ಅದಾದಮೇಲೆ ಯಾವುದೇ ರೀತಿ ದರ್ಶನಕ್ಕೆ ವ್ಯವಸ್ಥೆ ಇಲ್ಲ, ಅವಕಾಶನೂ ಇಲ್ಲ. ದಯವಿಟ್ಟು ತಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ಯಾರನ್ನೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇಲ್ಲ ಅಂದರೆ ವಿಚಾರವನ್ನು ಅರ್ಧಂಬರ್ಧ ತಿಳ್ಕೊಂಡು ದೂರ ಬಾರದಿಂದ ಪಾಪ ದರ್ಶನಕ್ಕೋಸ್ಕರ ಬಂದುಬಿಡ್ತೀರಿ. ಇಲ್ಲಿ ತಮಗೆ ದರ್ಶನ ಆಗೋದಿಲ್ಲ. ನಿಮ್ಮನ್ನು ಹಾಗೆ ಕಳಿಸ್ಲಿಕ್ಕೆ ನಮಗೆ ಮನಸ್ಸಿಗೆ ನೋವು. ಅದಕ್ಕೋಸ್ಕರ ಸ್ಪಷ್ಟೀಕರಿಸಿ ಹೇಳ್ತಾ ಇದ್ದೇನೆ, ತಾವು ಈಗ ಶನಿವಾರದ ಕಾರ್ಯಕ್ರಮದಲ್ಲಿ ಏನು ಸಾಲಿಗ್ರಾಮವನ್ನು ದರ್ಶನ ಮಾಡ್ತಾ ಇದ್ದೀರೋ ಅದಷ್ಟಕ್ಕೆ ಮಾತ್ರ ಸೀಮಿತ. ಮಹರ್ಷಿ ಮಂದಿರದಲ್ಲಿ ಯಾವುದೇ ರೀತಿ ಸಾಲಿಗ್ರಾಮದ ದರ್ಶನದ ವ್ಯವಸ್ಥೆ ಇಲ್ಲ. ಏನಕ್ಕೋಸ್ಕರ ನಾನು ಇಷ್ಟು ಪ್ರಸ್ತಾಪ ಮಾಡಿ ಇದನ್ನು ಒತ್ತಿ ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ ಅಂದರೆ, ಯಾಕೆಂದರೆ ಕಳೆದ ದಿನಗಳಿಂದ ನಿನ್ನೆನೂ ಕೂಡ ಸಾಕಷ್ಟು ಜನ ಬೀದರು, ಗುಲ್ಬರ್ಗ, ಬಾದಾಮಿ, ಹೊಸಪೇಟೆ, ರಾಯಚೂರು ಎಲ್ಲ ಕಡೆಯಿಂದನೂ ಕೂಡ ಇನ್ನೂ ಸಾಲಿಗ್ರಾಮ ದರ್ಶನ ಇದೆ, ಸಾಲಿಗ್ರಾಮ ದರ್ಶನ ಇದೆ, ಸಾಲಿಗ್ರಾಮ ದರ್ಶನ ಇದೆ ಅಂತೇಳಿ ಬರ್ತಾನೆ ಇದ್ದಾರೆ. ಅದಕ್ಕೋಸ್ಕರ ಪಾಪ ಅವ್ರಿಗೆಲ್ಲ ಸಾಲಿಗ್ರಾಮ ದರ್ಶನ ಆಗ್ತಾ ಇಲ್ಲ, ಆದರೆ ಪ್ರಸಾದವಂತೂ ಸಿಗ್ತಾ ಇದೆ. ಅಂದರೆ ಬಂದಿರೋರಿಗೋಸ್ಕರ ಅಲ್ಲೇ ಆಶ್ರಮದಲ್ಲಿ ಭಗವಂತನಿಗೆ ನಾವು ಪ್ರತಿನಿತ್ಯ ಆರಾಧನೆಯನ್ನು ಮಾಡ್ತಕ್ಕಂಥ ಭಗವಂತ ಶ್ರೀನಿವಾಸ ದೇವರಿಗೆ ಮತ್ತು ಲಲಿತಾ ರಾಜರಾಜೇಶ್ವರಿ ದೇವಿಯ ಒಂದು ಪ್ರಸಾದವನ್ನು ಕೊಟ್ಟು ಅವರಿಗೆ ಕಳಿಸ್ತಾ ಇರ್ತಕ್ಕಂಥದ್ದಿದೆ. ದಯವಿಟ್ಟು ಯಾರೂ ಕೂಡ ಅನ್ಯತಾ ಭಾವಿಸಬೇಡಿ, ಅಪಾರ್ಥ ಮಾಡ್ಕೊಳ್ಬೇಡಿ. ತಮ್ಮೆಲ್ಲರಿಗೂ ಕೂಡ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಭೂವರಹ ಸಾಲಿಗ್ರಾಮವನ್ನು ಶನಿವಾರದ ಕಾರ್ಯಕ್ರಮದಲ್ಲಿ ದರ್ಶನವನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಇವತ್ತಿನ ದಿವಸ ಗುರುವಾರ, ಗುರುಗಳ ಸಂಪೂರ್ಣ ಮಾರ್ಗದರ್ಶನಕ್ಕೋಸ್ಕರ ನಾನಂತೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೇನೆ. ನಿನ್ನೆಯ ಕಾರ್ಯಕ್ರಮವೂ ಕೂಡ ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿ ಬಂತು. ಇನ್ನು ನಾಳೆ ಆಷಾಢ ಶುಕ್ರವಾರ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳೆಲ್ಲವೂ ಕೂಡ ನೆರವೇರಿಸ್ತಕ್ಕಂಥದ್ದಿರುತ್ತೆ. ಶುಕ್ರವಾರ ಅಂದರೆ ವಾಸ್ತುಗೃಹದಲ್ಲಿ ಯಾವೆಲ್ಲ ರೀತಿ ತಯಾರಿಗಳನ್ನು ಮಾಡ್ಕೊಳ್ಬೇಕು, ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಗುರುಜಿಯವರು ಮಾಹಿತಿಯನ್ನು ತಿಳಿಸ್ತಾ ಇರ್ತಾರೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಶನಿವಾರದ ಕಾರ್ಯಕ್ರಮದ ಬಗ್ಗೆ, ಭಾನುವಾರದ ಕಾರ್ಯಕ್ರಮದ ಬಗ್ಗೆ ನಾವೆಲ್ಲರೂ ಕೂಡ ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ಇವತ್ತಿನ ದಿವಸ ಆಷಾಢ ಮಾಸದ ಗುರುವಾರ, ಗುರುಗಳ ಸಂಪೂರ್ಣವಾಗಿರತಕ್ಕಂಥ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಕೂಡ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾವು ಯಾವ ರೀತಿ ಮಾರ್ಗದರ್ಶನವನ್ನು ಪಡ್ಕೊಳ್ತೀವಿ ನಮ್ಮ ಪ್ರೀತಿಯ ಗುರುಗಳಿಂದ ಅನ್ನೋದಕ್ಕೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಇದನ್ನು ಇಂದಿನ ಭಾಗದಲ್ಲೂ ಕೂಡ ತಿಳಿಸಿದೆ. ಇನ್ಯಾಕೆ ತಡ, ಈಗ ಗುರುಗಳನ್ನು, ನಮ್ಮ ಪ್ರೀತಿಯ ಗುರುಗಳನ್ನು ಭಕ್ತಿಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ನನ್ನ ಪ್ರೀತಿಯ ತಂದೆಯವರು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನು ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುವಾರ, ಗುರುವಾರ, ಗುರು ರಾಯರ ವಾರ, ಗುರುಗಳನ್ನು ಪ್ರಾರ್ಥನೆ ಮಾಡಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಶ್ರೀಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ. बोलो भगवान शिरडी सद्गुरु साईनाथ महाराज की जय. जगद्गुरु आदिशंकराचार्य महाराज की जय. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು, ಜಗದ್ಗುರುಗಳಾದಂಥ ಆದಿಶಂಕರರನ್ನು ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅನುಗ್ರಹ ಇರಲಿ, ಜೊತೆಗೆ ಗುರು ದತ್ತಾತ್ರೇಯರ ಅನುಗ್ರಹ ಇರಲಿ. ಗುರುವಿಗೆ ಗುರುವಾಗಿರ್ತಕ್ಕಂಥ ಗುರು ದತ್ತರ ಅನುಗ್ರಹ ಇದ್ದರೆ ಎಲ್ಲ ಕೆಲಸಗಳಲ್ಲೂ ಸಹಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಒಂದು ವಿಶೇಷವಾದಂಥ ದಿನ ಗುರುವಾರ, ಗುರುವಿನ ಅನುಗ್ರಹವನ್ನು ಪಡೆಯಲಿಕ್ಕೆ ಬಹಳ ವಿಶೇಷವಾದಂಥ ದಿನವೇ ಸರಿ. ತಾವೆಲ್ಲರೂ ಗುರುವಾರದ ದಿನ ಬಂದರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಲಿಕ್ಕಾಗಿ, ಬಾಬರವರ ದರ್ಶನಕ್ಕಾಗಿ ಅಥವಾ ನಿಮ್ಮ ಧರ್ಮದ ಗುರುಗಳ ದರ್ಶನಕ್ಕಾಗಿ ಎಲ್ಲರೂ ಕಾತುರತೆಯಿಂದ ಇದ್ದೀರಿ. ಉದ್ದೇಶ ಇಷ್ಟೇ, ಗುರುವಿನ ಅನುಗ್ರಹ ಒಂದಿಲ್ಲ ಅಂದರೆ ಯಾವುದೂ ಸಾಧ್ಯವಿಲ್ಲ.
ನಾವು ಅಂದುಕೊಳ್ತೀವಿ ಏನೋ ಒಂದು ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಒಂದು ಮಾರ್ಗದರ್ಶಕರಿಲ್ದಿರ ಇದ್ದರೆ ನೀವೇ ಸ್ವಯಂ ಪ್ರೇರಿತರಾಗಿ ಏನೆಲ್ಲ ಆಲೋಚನೆ ಮಾಡಿದ್ರೂ ಅದಕ್ಕೊಂದು ಮೆರುಗನ್ನು ಕೊಡಲಿಕ್ಕಾದರೂ ಒಬ್ಬ ಗುರು ಬೇಕೇ ಬೇಕು. ನಿಮ್ಮ ಜ್ಞಾನಚಕ್ಷುವಿನಿಂದ, ನಿಮ್ಮ ಜ್ಞಾನದಿಂದ, ನಿಮ್ಮ ಸ್ವಂತ ಬುದ್ಧಿಯಿಂದ ತಾವು ತಯಾರು ಮಾಡುವಂತಹ ಅಥವಾ ತಾವೇ ಅದನ್ನು ಒಂದು ರೂಪುರೇಷ ಮಾಡಿ ತಿದ್ದಿ ತೀಡಿದಿರ್ತಕ್ಕಂಥ ಒಂದು ಯಾವುದೇ ಒಂದು ಪದಾರ್ಥವಾಗಲಿ, ಯಾವುದೇ ವಸ್ತು ಆಗಲಿ, ಅದನ್ನು ಸರಿಯಾದಂತಹ ರೂಪುರೇಷಕ್ಕೆ ಬಂದು ಅದು ಸರಿ ಇದೆಯಾ ಇಲ್ವಾ ಅಂತ ಹೇಳುವಂಥ ಆ ಗುಣ ಒಬ್ಬ ಗುರುವಲ್ಲಿರುತ್ತೆ. ಅಲ್ಲಿ ಒಂದು ಸಣ್ಣದಾದಂಥ ಒಂದು ಕರೆಕ್ಷನ್ಸ್ ಇರುತ್ತೆ. ಅಲ್ಲಿ ಅವರು ಮಾಡಿರ್ತಕ್ಕಂತಹ ಏನು ಕರೆಕ್ಷನ್ಸ್ ಇದೆ ಅದು ನಿಮ್ಮ ಜೀವನಕ್ಕೆ ಮೆರುಗನ್ನು ಕೊಡುತ್ತೆ. ಅಂತಹ ಮೆರುಗನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು, ಗುರುವಿನ ಅನುಗ್ರಹ ಬೇಕು, ಗುರುಬಲ ಬೇಕು. ಇರಲಿ, ಇವತ್ತು ತಾಯಿಯನ್ನು ಪ್ರಾರ್ಥನೆ ಮಾಡೋಣ. ಆಷಾಢ ಮಾಸದ ಶುಭ ಶುಕ್ರವಾರ ಬೆಳಗ್ಗೆ ಎದ್ದರೆ, ಆಷಾಢ ಮಾಸದ ಶುಕ್ರವಾರ ತಾವೆಲ್ಲರೂ ಸಹಿತ ವಿಶೇಷವಾಗಿರ್ತಕ್ಕಂಥ ದೇವಿಯ ವಾರಕ್ಕೆ ಹೆಣ್ಣು ಮಕ್ಕಳು ಸಜ್ಜಾಗ್ತೀರಿ. ನಾಳೆ ಪ್ರತಿಯೊಬ್ಬರೂ ಮನೆ ಬಾಗಿಲಿಗೆ ಒಂದಿಷ್ಟು ಮಾವಿನ ಸೊಪ್ಪು ಕಟ್ಟಿ, ತಪ್ಪೇನಿಲ್ಲ. ಮಾವಿನ ಸೊಪ್ಪು ತೋರಣ ಎಂಬತಕ್ಕಂಥದ್ದು ಪ್ರತಿದಿನವೂ ಕಟ್ಟಿದ್ರೂ ತಪ್ಪಲ್ಲ. ಆದರೆ ನಮ್ಮಲ್ಲಿ ಪ್ರತಿದಿನ ಕಟ್ಟಿದ್ರೆ ಅದು ಬೇರೆ ಥರನೇ ವ್ಯತ್ಯಾಸಗಳು ನೋಡ್ಕೊಳ್ತಾರೆ. ಆದರೆ ಹಬ್ಬ ಹರಿದಿನಗಳಲ್ಲಿ ಆಷಾಢ ಮಾಸದ ಶುಕ್ರವಾರದ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ, ಪರ್ವಕಾಲಗಳಲ್ಲಿ ಕಟ್ಟೋದು ತಪ್ಪಲ್ಲ. ಇರಲಿ, ನಾಳೆಯ ಅನುಷ್ಠಾನವನ್ನು, ನಾಳೆ ಏನೆಲ್ಲ ಕ್ರಮಾನುಷ್ಠಾನ ಇದೆ, ನಾಳೆಯ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಶುಭ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು ಹೇಗೆ ಆರಾಧನೆ ಮಾಡಬೇಕು ಎಂಬತಕ್ಕಂಥ ವಿಚಾರವನ್ನು ನಾನು ಮುಂದೆ ತಿಳಿಸ್ಕೊಡ್ತೇನೆ. ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮಮ್ಮ ಇಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ತಾ ವಿಫಲ ಕಡಿದರಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನಿ ನಮಃ ರಾಜ್ಯಕಲಾವಲ್ಲಭಾಯ ನಮಃ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಜಾತವೇದಸೇ ಸುನವಾಮ ಸೋಮವಾರಾದೀತೋ ನಿದಹಾತಿ ವೇದಾಃ ಸನಃಪರ್ಷತದ ದುರ್ಗಾಣಿ ವಿಶ್ವಾ ನಾವೇ ವಸಂದುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತೆ ಬೆರತಿ ದುರ್ಗಾಣಿ ವಿಶ್ವಾ ಪೌಷ್ಠಪುತ್ವೀಂ ಬಹುದಾರ್ಭವೀಂ ಭವಾತೋಕಾ ಯತನಯಾ ಯಶಯೋ ವಿಶ್ವಾಣಿನೋ ದುರ್ಗಃ ಜಾತವೇದಸ್ಸಂಧನ್ನ ನಾವಾದುರಿತಾಹಿವರ್ಷಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಗುರುವಾರದ ಈ ಶುಭ ದಿನ, ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಪ್ರಕಾರ ಯಾರಿಗೆಲ್ಲ ಏನೆಲ್ಲ ಫಲಾಫಲಗಳಿದೆ, ಹೇಗೆ ನಾವು ವ್ಯವಸ್ಥೆ ಮಾಡಿಕೊಳ್ಬೇಕು, ನಮ್ಮ ಕೆಲಸಗಳು, ನಮ್ಮ ಆರೋಗ್ಯದ ಬಗ್ಗೆ ಹೇಗೆ ಚಿಂತನೆ ಮಾಡಬೇಕು, ಇವತ್ತು ಸಾರ್ವತ್ರಿಕವಾಗಿ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ, ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಸಮಸ್ಯೆ ಇವತ್ತು ಬಾಧಿಸುತ್ತೆ. ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೇಕು. ಧನ್ವಂತರಿ ಮಹಾವಿಷ್ಣುವನ್ನು ಆರಾಧನೆ ಮಾಡಬೇಕು. ಹಾಗೆ ಗುರು ಇರ್ತಕ್ಕಂಥ ಸಾನ್ನಿಧ್ಯಕ್ಕೆ ಅಥವಾ ವಿಶೇಷವಾದಂಥ ಔದುಂಬರ ವೃಕ್ಷಕ್ಕೆ, ಔದುಂಬರ ವೃಕ್ಷ ಸಾನ್ನಿಧ್ಯದಲ್ಲಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಗುರುವಿನ ಅನುಗ್ರಹವನ್ನು ಪಡಿಬೋದು. ಹಾಗೆ ಸಾಧ್ಯವಾದಷ್ಟು ಕಾವಿದಾರಿಗಳಾಗಿರಲಿ, ಸಾಧು ಸಂತರಾಗಲಿ ಅಥವಾ ಮುನಿಗಳಾಗಲಿ, ಇಂತಹ ಗುರುಗಳನ್ನು, ಗುರು ಪರಂಪರೆ ಇರ್ತಕ್ಕಂಥ ಸಾನ್ನಿಧ್ಯವನ್ನು, ಗುರು ಪಾದಕೆಗಳನ್ನು ದರ್ಶನ ಮಾಡುವಂಥ ಭಾಗ್ಯ ಇವತ್ತು ಗುರುವಾರದಂದು ತಾವು ಅನ್ನೋದು ಸಿದ್ಧಿಸ್ಕೊಂಡ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಕೆಲಸ ಕಾರ್ಯ ಅಂತ ಮಾಡಬೇಕಾದರೂ ಅದಕ್ಕೆ ಗುರುವಿನ ಮಾರ್ಗದರ್ಶನ, ಗುರುವಿನ ಅನುಗ್ರಹ ಬೇಕು. ಅದಕ್ಕೋಸ್ಕರನೇ ಮನುಷ್ಯ ತಾನು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಬ್ಬರು ಗುರುಗಳ ಜೊತೆಯಲ್ಲಿ ಇರಲೇಬೇಕಾಗತ್ತೆ. ನಿಮ್ಮ ಗುರಿ ಸಮಂಜಸವಾಗಿರಬೇಕು. ಗುರಿ, ನಿಮ್ಮ ಕಣ್ಣಿನ ದೃಷ್ಟಿ ಅದು ಮುಂದಿರಬೇಕು. ಅಂದರೆ ನಿಮ್ಮ ಗುರಿ ಅಂತಕ್ಕಂಥದ್ದು ಏನನ್ನ ಒಂದು ಚಿಂತನೆ ಮಾಡ್ತೀರಿ, ಯಾವ ಫಲಾಫಲದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ, ಯಾವ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತೀರಿ, ಅದನ್ನು ಸಾಧಿಸಬೇಕಾದ್ರೆ ಅದಕ್ಕೆ ಹಿಂದೆ ಮಾರ್ಗದರ್ಶಕರಾಗಿದ್ದು ನಿಮ್ಮ ಜೊತೆಲಿ ನಾನಿದ್ದೇನೆ, ಇದು ನಿನ್ನ ಕೈಲಿ ಆಗುತ್ತೆ, ನೀನು ಮಾಡಬಹುದು ಎಂಬತಕ್ಕಂಥದ್ರ ಒಂದೆರಡು ಧ್ವನಿಯ ಮಾತಿದೆಯಲ್ಲ, ಅದು ನಿಮ್ಮನ್ನು ಭಾಳಷ್ಟು ಶಕ್ತಿ ಕೊಡುತ್ತೆ. ನಿಮ್ಮಲ್ಲಿ ಅಸಾಧ್ಯವಾದಂಥ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಜಾಗೃತ ಆಗಬೇಕಾದ್ರೆ ಅದಕ್ಕೆ ಮತ್ತೊಬ್ಬರ ಮಾರ್ಗದರ್ಶನ ಬೇಕೇ ಬೇಕಾಗತ್ತೆ. ಪ್ರತಿ ಕಾಲವೂ ನೀವು ಅಂದುಕೊಂಡಂಗೆ ಎಲ್ಲವೂ ನಿಮ್ಮಿಂದಲೇ ಸಾಧ್ಯ ಅಲ್ಲ. ಯಾರಾದರೂ ಒಬ್ಬರು ಮಾರ್ಗದರ್ಶಕರು ಬೇಕು. ಮನೆಯಲ್ಲಿದ್ದು ಜನ್ಮದಾತೆ ನಿಮ್ಮ ತಾಯಿ, ನಿನ್ನ ಕೈಲಿ ಆಗುತ್ತೆ, ನೀನು ಮಾಡಪ್ಪ, ಇದು ನೀನು ಮಾಡ್ತೀಯಾ, ಇವತ್ತಿನ ಕೆಲಸ ನೀನು ಗೆಲ್ತೀಯ, ಇವತ್ತು ನಿನಗೆ ಅಭ್ಯಾಸ ಕ್ರಮದಲ್ಲಿ ಹೆಚ್ಚು ಹೆಸರು ಮಾಡ್ತೀಯ, ನಿನಗೆ ಒಳ್ಳೆ ಅಂಕಗಳು ಬರುತ್ತೆ, ಎಕ್ಸಾಮ್ ಚೆನ್ನಾಗಿ ಬರಿ, ಅಥವಾ ನೀನು ಉದ್ಯೋಗಕ್ಕೆ ಹೋದರೆ ನಿನಗೆ ಅನುಕೂಲ ಆಗುತ್ತೆ ಅಂತ ಈ ಹೇಳುವಂಥ ಮಾತು ತಾಯಿಯಿಂದ ಬರುತ್ತಲ್ಲ, ಆ ವಾಕ್ಯ ಅದು ಗುರುವಿನ ವಾಕ್ಯ ಅಂತಲೇ ಹೇಳ್ಬೋದು. ಇನ್ನು ತಂದೆ ಜೊತೆಯಲ್ಲಿ ನಿಂತ್ಕೊಂಡು ಎಂತಹ ಅಸಾಧ್ಯವಾದ್ದಾದರೂ, ನಡಿ ನಾನು ನಿನ್ನ ಜೊತೆಲಿದ್ದೀನಿ, ಯಾಕಾಗಲ್ಲ ನಿನ್ನ ಕೈಲಿ, ನೀನು ಮಾಡ್ತೀಯ, ನೀನು ಸಾಧಿಸ್ತೀಯ, ನೀನು ಸಾಧನೆ ಮಾಡ್ತೀಯ, ಜೊತೆಗೆ ನಿನ್ನ ಕೈಲಿ ಆಗದಿರಿರ್ತಕ್ಕಂಥದ್ದಲ್ಲ, ನಿನಗೇನಾದ್ರು ಸಮಸ್ಯೆ ಇದ್ದರೆ ನಾನು ನೋಡ್ಕೊಳ್ತೀನಿ, ನಡಿ ಅಂತ ಹೇಳಿ ನಿಮ್ಮ ತಂದೆ ಜೊತೆಯಲ್ಲೇ ಬಂದರೆ ಅದು ಮತ್ತಷ್ಟು ಪೂರಕ, ಮತ್ತಷ್ಟು ಗುರುವಿನ ಆಶೀರ್ವಾದ ಅಂತಲೇ ಹೇಳ್ಬೋದು.
ನೋಡಿ, ಇಬ್ಬರು ಗುರುಗಳು ಮನೆಯಲ್ಲೇ ಇದ್ದಾರೆ, ತಂದೆ ತಾಯಿ. ಇನ್ನು ಇವರಿಬ್ಬರು ಈ ಪ್ರಕಾರವಾಗಿ ಧೈರ್ಯ ಕೊಟ್ಟರೆ, ಇನ್ನು ಹಾಕುವ ಹೆಜ್ಜೆನಲ್ಲಿ ನಿಮಗೆ ಮಾರ್ಗದರ್ಶಕರಾಗಿ ಜ್ಞಾನಭಿಕ್ಷೆಯನ್ನು ಕೊಟ್ಟು ಪ್ರತಿಯೊಂದು ವಿಧಿವಿಧಾನದಲ್ಲೂ ಸಹಿತ ಅದಕ್ಕೆ ಬೇಕಾದ ಮಾಹಿತಿಯನ್ನು ಕೊಟ್ಟಂಥವ್ರು ಮೂರನೇವರು, ಅವರು ನಿಮ್ಮ ಗುರುಗಳು. ಅವರೂ ಸಹಿತ ಜೊತೆಯಲ್ಲಿ ನಿಂತ್ಕೊಳ್ತಾರೆ, ಅಲ್ಲಿ ಕೆಲಸ ಆಗುತ್ತೆ. ಇಲ್ಲಿ ನಾವು ಒಂಟಿ ಯಾವಾಗ ಆಗ್ತೀವಿ? ಅಹಂ ಅಂತಕ್ಕಂಥದ್ದು, ದುರಾಂಕಾರ ಅಂತಕ್ಕಂಥದ್ದು, ನಾನು ನಂದು ಎಂಬತಕ್ಕಂಥದ್ದು, ಮದ ಮಾತ್ಸರ್ಯದಿಂದ ನಡೀತಕ್ಕಂಥದ್ದು, ಯಾರೂ ನನಗೆ ಬೇಡ, ನಾನೇ ಮಾಡ್ತೇನೆ, ನನಗೆ ಗೊತ್ತು, ನಾನೇ ಸಾಧನೆ ಮಾಡ್ತೀನಿ, ಈ ನಾನೇ ಮಾಡ್ತೀನಿ ಅನ್ನೋದು, ಅಥವಾ ನನ್ನಿಂದ ಅಂತಕ್ಕಂಥದ್ದು, ಅಥವಾ ನನ್ನ ಬಿಟ್ಟರೆ ಇನ್ನಿಲ್ಲ ಅಂತಕ್ಕಂಥದ್ದು, ಇಂತಹ ಮೂರ್ಖತನದ ಪರಮಾವಧಿ ನಮ್ಮಲ್ಲಿದ್ದರೆ ಖಂಡಿತ ವ್ಯಕ್ತಿ ಅಭಿವೃದ್ಧಿ ಆಗುವುದಿಲ್ಲ. ಯಾರಿಗಾದರೂ ಎಂತಹ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಆದರೂ ಆತ ಒಬ್ಬರನ್ನು ನೆನೆಸ್ಕೊಳ್ತಿರ್ತಾನೆ, ನನಗಿಂತ ಒಬ್ಬ ಗುರು, ಆ ಗುರುವಿನ ಆಶೀರ್ವಾದ ಬೇಕು. ಗುರುವಿನ ಅನುಗ್ರಹ ಎಂಬತಕ್ಕಂಥದ್ದು ಪಡಿಲಿಕ್ಕೆ ಇರ್ತಕ್ಕಂಥದ್ದೇ ಈ ಗುರುವಾರ. ಹಾಗಾಗಿ ಇವತ್ತಿನ ದಿವಸ ಯಾವುದೇ ಗುರು ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಯಥೇಚ್ಛವಾದಂಥ ಜನಸಾಗರ ಇರುತ್ತೆ. ಗುರು ಎಂಬತಕ್ಕಂಥ ಪದ ಜೊತೆಗೆ ಸೂರ್ಯ ನಮಸ್ಕಾರ. ಗುರುವಾರ ದಿವಸ ಬೆಳಿಗ್ಗೆ ಎದ್ದು 27 ನಕ್ಷತ್ರ 12 ರಾಶಿಗಳಿರ್ತಕ್ಕಂಥವ್ರು ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನಿಗೊಂದು ನಮಸ್ಕಾರ ಮಾಡಿ ಸೂರ್ಯದೇವರನ್ನ ಕೇಳಬೇಕು, ಭಗವಂತ ನನ್ನ ಜೀವನದ ಬೆಳಕಿಗೆ ಮತ್ತಷ್ಟು ಪೂರಕವಾಗಿ ನಿನ್ನ ಆಶೀರ್ವಾದ ಕೊಡಪ್ಪ ಅಂತ. ಸೂರ್ಯನಾರಾಯಣನ ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ದೇವರು ಸೂರ್ಯ. ಸೂರ್ಯನ ಅನುಗ್ರಹವನ್ನು ಪಡೆದು ನಿಮ್ಮ ಧರ್ಮದ ಗುರುಗಳನ್ನು ಅಥವಾ ಗುರು ಪರಂಪರೆಯಲ್ಲಿರ್ತಕ್ಕಂಥವ್ರನ್ನೋ ಅಥವಾ ನೀವು ಯಾರನ್ನ ಗುರು ಅಂತ ನಂಬಿದ್ದೀರೋ ಆ ಗುರುಗಳ ಮಾರ್ಗದರ್ಶನ, ಗುರುವಿನ ಅನುಗ್ರಹ, ಗುರುದರ್ಶನ ಇದನ್ನು ತಾವು ಮಾಡಬೇಕು. ಇದನ್ನು ಮಾಡಿಕೊಳ್ಳೋದು ಬಹಳ ಉತ್ತಮ. ಇನ್ನು ಇದರ ಜೊತೆಗೆ ಮತ್ತಷ್ಟು ಆಕರ್ಷಣೆ ಅಂದರೆ ಶ್ರೀಗಂಧ ಅಥವಾ ಅರಿಶಿಣ. ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗಿಬೇಕಾದರೂ ಒಂದು ಚಿಟಿಕೆಯಷ್ಟಾದರೂ ಅರಿಶಿಣವನ್ನು ಅದರಲ್ಲಿ ಸೇರಿಸಿ ಅರಿಶಿಣದ ಗಂಧವನ್ನು ತಯಾರು ಮಾಡ್ಕೋಬೇಕು. ಆ ಗಂಧವನ್ನು ಮೊದಲು ನೀವು ನಂಬಿರ್ತಕ್ಕಂಥ ಗುರುವಿಗೆ ಸಮರ್ಪಣೆ ಮಾಡಬೇಕು. ಗುರುಗಳಿಗೆ ಸಮರ್ಪಣೆ ಆದ ನಂತರ ಉಳಿದಿರ್ತಕ್ಕಂಥ ಗಂಧವನ್ನು ನಿಮ್ಮ ಹಣೆಗೆ ಲಲಾಟದಲ್ಲಿ ಹಚ್ಕೊಳ್ಬೇಕು. ಆಗ ಆಕರ್ಷಣೆ ಇರುತ್ತೆ, ಗುರುವಿನ ಅನುಗ್ರಹ ಇರುತ್ತೆ, ನಿಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳಿಗೆ ಸರಿಯಾದ ಮಾರ್ಗದರ್ಶನ ಇರುತ್ತೆ. ಇಷ್ಟೆಲ್ಲವನ್ನು ಸಹಿತ ಸಿದ್ಧಿಸ್ಕೊಳ್ಬೇಕಾದ್ರೆ ಅದೊಂದು ಯೋಗ ಫಲವೇ ಬೇಕಾಗುತ್ತೆ. ಆ ಯೋಗ ಫಲವನ್ನು ಕೊಡುವವರು ಗುರು. ಅಂತಹ ಗುರುವಿನ ಅನುಗ್ರಹ ಇವತ್ತು ಎಲ್ಲರಿಗೂ ಸಿಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ತಿಳಿಸ್ತಾ ಇದ್ರು ಶುಕ್ರವಾರ ವಾಸ್ತುಗೃಹದಲ್ಲಿ ಯಾವೆಲ್ಲ ರೀತಿ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ. ಇನ್ನು ನಾಳಿನ ಶುಕ್ರವಾರ ಆಷಾಢ ಮಾಸದ ಕಡೆಯ ಶುಕ್ರವಾರ ಆಗಿರುವ ಕಾರಣದಿಂದ ನನಗಂತೂ ಒಂದು ಆಲೋಚನೆ ಇದೆ. ಗುರುಗಳೇನಾದರೂ ನಾಳೆ ನಮ್ಮೆಲ್ಲ ತಾಯಂದರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನದ ವ್ಯವಸ್ಥೆ ನಿಮ್ಮ ವಾಸ್ತುಗೃಹದಲ್ಲೂ ಕೂಡ ಮಾಡ್ಕೊಳ್ಳಿಕ್ಕೆ ಹೇಳ್ತಾರಾ? ಯಾಕೆಂದರೆ ನಾಳೆ ಕಡೆ ಆಷಾಢ ಶುಕ್ರವಾರ. ಆಷಾಢ ಶುಕ್ರವಾರಗಳಂದ್ರೇ ಒಂದು ವಿಶೇಷ, ಅದರಲ್ಲೂ ಕಡೆ ಆಷಾಢ ಶುಕ್ರವಾರ ಅಲ್ವಾ? ನಿಮ್ಮ ವಾಸ್ತುಗೃಹದಲ್ಲಿ ಯಾವುದಾದ್ರೂ ಪೂಜಾನುಷ್ಠಾನವನ್ನು ತಿಳಿಸ್ತಾರಾ ಎಂಬತಕ್ಕಂಥದ್ದು ವಿಚಾರದ ಕುರಿತಾಗಿ ನಾನು ಕೂಡ ಗುರುಗಳಲ್ಲಿ ಒಂದು ಪ್ರಸ್ತಾಪವನ್ನು ಮಾಡ್ತೀನಿ. ನೋಡೋಣ ಗುರುಗಳವರು ಅದಕ್ಕೆ ಏನು ತಿಳಿಸ್ತಾರೆ ಅಂತ ಹೇಳಿ. ಗುರುಗಳೇ, ನಾಳೆ ಏನಾದರೂ ಕಡೆ ಶುಕ್ರವಾರ ಆಗಿರುವ ಕಾರಣದಿಂದ ಏನಾದರೂ ಪೂಜಾನುಷ್ಠಾನಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕಾ ನಮ್ಮ ತಾಯಂದರು? ಶುಕ್ರವಾರದ ಅನುಷ್ಠಾನ ಅಂದ್ರೆ ನಾರ್ಮಲ್ಲಾಗಿ ಬರ್ತಕ್ಕಂಥ ಶುಕ್ರವಾರಗಳೇ ಹೆಸರುಬೇಳೆ ಪಾನಕ ಮಾಡಿ ದೇವಿಗೆ ಅರ್ಚನೆ ಸಂಕಲ್ಪ ಮಾಡಿ ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡಿ ಇಡೀ ವಾಸ್ತುಗೃಹವನ್ನು ಶುದ್ಧಿ ಮಾಡುವಂಥ ಕ್ರಮ ನಮ್ಮ ಭಾರತೀಯ ಸಂಸ್ಕೃತಿದು, ಹಿಂದೂ ಸನಾತನ ಧರ್ಮದ್ದು. ಹಾಗಿದ್ದ ಮೇಲೆ ಆಷಾಢ ಶುಕ್ರವಾರ, ಆಷಾಢ ಮಾಸದ ಕೃಷ್ಣ ಪಕ್ಷದ ಶುಭ ಶುಕ್ರವಾರ, ನಾಳೆ ಆಷಾಢ ಮಾಸ ಸಂಪನ್ನವಾಗುತ್ತೆ. ಅಂದರೆ ಶುಕ್ರವಾರ, ಸೋಮವಾರ ಬಂತು ಅಂದರೆ ಭೀಮನಮಾವಾಸ್ಯೆ. ಭೀಮನಮಾವಾಸ್ಯೆ ಬರಲಿಕ್ಕೆ ಎಲ್ಲರೂ ಕಾತುರದಿಂದ ಕಾಯ್ತಿರ್ತಾರೆ ಹೆಣ್ಣುಮಕ್ಕಳು. ಯಾಕೆಂದರೆ ಹೊಸದಾಗಿ ಮದುವೆಯಾಗಿ ಗಂಡನ ಮನೆಯಿಂದ ಅತ್ತೆ ಮನೆ ತವ್ರ ಮನೆ ಸೇರಿರ್ತಕ್ಕಂಥ ಹೆಣ್ಣುಮಕ್ಕಳು ಪುನಃ ಗಂಡನ ಮನೆಗೆ ಓಡಿ ಬರಬೇಕಲ್ಲ. ಆ ಗಂಡನ ಮನೆಗೆ ಬರುವಂತಹ ಕಾತುರತೆ ಒಂದು ಕಡೆ ಆದರೆ, ನಿಮ್ಮ ಪತಿದೇವರ ಆರೋಗ್ಯವನ್ನು ಮತ್ತು ಅವರ ಒಂದು ಯಶಸ್ಸಿಗಾಗಿ ನಡೆಸುವಂತಹ ಭೀಮನಮಾವಾಸ್ಯೆ. ಭೀಮನಮಾವಾಸ್ಯೆ ಬಂತು ಅಂದರೆ ಹೆಣ್ಣುಮಕ್ಕಳಿಗೆ ಸಡಗರ ಸಂಭ್ರಮ, ಅಲ್ಲಿಂದ ಹಬ್ಬಗಳ ಸಾಲು ಶುರುವಾಗತ್ತೆ. ಆಷಾಢ ಮಾಸದ ಭೀಮನಮಾವಾಸ್ಯೆ ಬಂತು ಅಂದರೆ ಹಬ್ಬಗಳ ಸಾಲು ಶುರು ಅಂತ. ಆದರೆ ಇಲ್ಲಿ ಮತ್ತೊಂದು ವಿಶೇಷ ಇದೆ. ಈ ಬಾರಿ ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾರೆ. ಅಂದರೆ ಅಧಿಕವಾಗಿ ಬರ್ತಕ್ಕಂತಹ ಅಧಿಕ ಮಾಸ ಅಂದರೆ ಆಷಾಢ ಮಾಸ ಆದ ನಂತರ ಅಧಿಕ ಬರುತ್ತೆ. ಇಲ್ಲಿ ಮಧ್ಯ 1 ತಿಂಗಳ ಕಾಲ ಅಧಿಕ ಮಾಸದಲ್ಲಿ ನೀವು ಮಾಡುವಂತಹ ದಾನ ಧರ್ಮಾದಿಗಳಿಗೆ ವಿಶೇಷವಾದಂಥ ಸ್ಥಾನಮಾನವಿದೆ. ಈ ಮಾಸವನ್ನು ಮೊದಲು ಇದನ್ನು ಮಲಮಾಸ ಅಂತ ಹೇಳ್ತಿದ್ರು. ಅದಾದ ನಂತರ ಈ ಮಲಮಾಸಕ್ಕೂ ಸಹಿತ ಭಗವಂತನಾದಂಥ ಮಹಾವಿಷ್ಣುವಿನೇ ಅನುಗ್ರಹ ಕೊಡೋದ್ರಿಂದ ಈ ಮಾಸಕ್ಕೆ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ಇರೋದ್ರಿಂದ
ಇದನ್ನು 33ರ ಸಂಖ್ಯೆಯಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿ ಅಧಿಕವಾದಂತಹ ಲಾಭವನ್ನು ಪಡೆಯಬಹುದು, ಅಧಿಕವಾದಂತಹ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೋದು ಎಂಬತಕ್ಕಂಥದ್ದು ಧರ್ಮಶಾಸ್ತ್ರಗಳು ಮತ್ತು ಗ್ರಂಥಗಳು ಹೇಳ್ತಾ ಇದೆ. ಅದಕ್ಕೋಸ್ಕರ ಅಧಿಕ ಮಾಸದ ದಾನ ಧರ್ಮಾದಿಗಳನ್ನು ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳಿದ್ದಾರೆ. ತಾವು ಈ ಅಧಿಕ ಮಾಸದಲ್ಲಿ 33ರ ಸಂಖ್ಯೆಯಲ್ಲಿ ಹಣ್ಣಾಗಲಿ, ಹೂಗಳಾಗಲಿ, ವಸ್ತ್ರ ಆಗಲಿ, ನಿಮಗೇನು ಶಕ್ತಿ ಇದ್ದರೆ ಅದು ಒಟ್ಟಾರೆ 33ರ ಸಂಖ್ಯೆ ಇರಬೇಕು. ಒಂದು ಬಾಳೆಹಣ್ಣು ಕೊಡಿ 33 ಆಗಲಿ, ಒಂದು ನೇರಳೆ ಹಣ್ಣು ಕೊಡಿ ಅದು 33 ಇರಲಿ, ಒಂದು ಮಾವಿನ ಹಣ್ಣು ಕೊಡಿ ಅದು 33 ಇರಲಿ. ಅಂದರೆ ಆ 33ರ ಸಂಖ್ಯೆ ಈ ಅಧಿಕ ಮಾಸದಲ್ಲಿ ವಿಶೇಷತೆಯನ್ನು ಕೊಡುತ್ತೆ. ದಾನ ಧರ್ಮಾದಿಗಳನ್ನು ಮಾಡುವಾಗ, ಅನ್ನದಾನವನ್ನು ಮಾಡುವಾಗ, ಅಥವಾ ವಸ್ತ್ರದಾನ ಮಾಡುವಾಗ, ಅಥವಾ ವಿಶೇಷವಾಗಿರ್ತಕ್ಕಂಥ ದಾನ ಪ್ರಕ್ರಿಯೆಗಳು ಏನಿದೆ, ಏನನ್ನು ದಾನ ಕೊಡಬೇಕು ಅಂತ ಹೇಳಿದ್ದಾರೆ ಭಗವಂತ. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಒಂದು ಅರ್ಥ ಮಾಡ್ಕೊಳ್ಳಿ, ಭಗವಂತ ನಮಗೇನೆಲ್ಲ ಕೊಟ್ಟರು ನಾವು ಹೇಗೆ ಈ ಕೊಡ್ತಾ ಹೋದರೆ ಅದನ್ನು ಹಾಗೇ ನಮಗೆ ನಮ್ಮ ಒಂದು ಬೊಕ್ಕಸಕ್ಕೆ ಸೇರಿಸ್ತಿರ್ತಾನೆ. ಅಂಥದ್ರಲ್ಲಿ ಅಧಿಕ ಮಾಸದ ಅನುಷ್ಠಾನವನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಪ್ರತಿಯೊಬ್ಬರು ಮಾಡ್ತಾರೆ. ಅಧಿಕ ಮಾಸದ ಬಗ್ಗೆ ಒಂದಷ್ಟು ಮಾಹಿತಿ ಗೊತ್ತಿರತಕ್ಕಂಥವರಂತೂ ಅಧಿಕ ಮಾಸದ ಪುಣ್ಯ ಸ್ನಾನಗಳನ್ನು, ತೀರ್ಥ ಸ್ನಾನಗಳನ್ನು, ಸಮುದ್ರ ಸ್ನಾನವನ್ನು ಈ ಸಮಯದಲ್ಲಿ ಮಾಡ್ತಾರೆ. ಜೊತೆಗೆ ಅಧಿಕ ಮಾಸದಲ್ಲಿ ಮಹಾವಿಷ್ಣು ಆರಾಧನೆ ಇದು ವಿಶೇಷವಾಗಿರ್ತಕ್ಕಂಥದ್ದು. ಶಿವಕೇಶವರನ್ನು ಸಹಿತ ಆರಾಧನೆ ಮಾಡುವ ಕಾಲ ಇದು ಅಧಿಕ ಮಾಸ. ಅಧಿಕ ಮಾಸ ಯಾವಾಗಿಂದ ಪ್ರಾರಂಭ ಆಗುತ್ತೆ? ಸೋಮವಾರ ಭೀಮ್ನಮಾವಾಸ್ಯೆ ಆಗುತ್ತೆ, ಮಂಗಳವಾರದಿಂದ ಅಧಿಕ ಪ್ರಾರಂಭ ಆಗುತ್ತೆ. ಅಧಿಕ ಆದ ನಂತರ ಆಗ ಬರ್ತಕ್ಕಂಥದ್ದು ಶ್ರಾವಣ ಮಾಸ. ನೋಡಿ, ಆಷಾಢ ಶ್ರಾವಣ ಅದರ ಮಧ್ಯದಲ್ಲಿ ಅಧಿಕ ಮಾಸ ಬಂದದ್ರಿಂದ ಶ್ರಾವಣ ಅಂತಕ್ಕಂಥದ್ದು ಒಂದಷ್ಟು ದಿವಸ ಮುಂದಕ್ಕೆ ಹೋಯಿತು. ಏನೇ ಆದರೂ ಶ್ರಾವಣ ಪ್ರಾರಂಭ ಬಹಳ ವಿಶೇಷವಾಗೇ ಇರುತ್ತೆ. ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲೂ ಸಹಿತ ಅಧಿಕ ಮಾಸದ ಅನುಷ್ಠಾನಗಳನ್ನು ನಿತ್ಯೋತ್ಸವವಾಗಿ ಅಲ್ಲೇ ಆರಾಧನೆ ಮಾಡ್ತಾರೆ. ನಮ್ಮ ಅದೃಷ್ಟ ಅಧಿಕ ಮಾಸದಲ್ಲೂ ಸಹಿತ ಈ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ದರ್ಶನ ಮಾಡುವಂಥ ಭಾಗ್ಯ ಮನೆಯಲ್ಲೇ ಕೂತ್ಕೊಂಡು ಟಿ ವಿನಲ್ಲಿ ದರ್ಶನ ಮಾಡಬಹುದು. ಆಗಲೇ ಶ್ರೀನಿವಾಸ ಹೇಳ್ತಾ ಇದ್ರು, ಆಶ್ರಮಕ್ಕೂ ಈಗಲೂ ಭಕ್ತರು ಬರ್ತಿದ್ದಾರೆ. ಸತ್ಯ, ಈಗಲೂ ಸಹಿತ ಬರ್ತಾ ಇದ್ದಾರೆ. ಅವ್ರು ಹೇಳೋದೇನಪ್ಪ ಅಂದರೆ, ನಾವು ಟಿ ವಿನಲ್ಲಿ ನೋಡಿದ್ವಿ, ಅದಕ್ಕೆ ನಾವು ಬಂದ್ವಿ ಅಂತ. ನೀವು ಟಿ ವಿಯಲ್ಲಿ ನೋಡಿದ್ದೀರಿ, ನಾವು ಸ್ಪಷ್ಟೀಕರಿಸಿದ್ದೀವಿ. 13ರಿಂದ 23ರವರೆಗೂ ಎಂಬತಕ್ಕಂತಹ ಧ್ವನಿ ಮಾತು ನಿರಂತರವಾಗಿ ಮಾತಾಡ್ತಾ ಬಂದಿದ್ದೇವೆ. 23ನೇ ತಾರೀಕು ಆದಮೇಲೆ ಇವತ್ತು ಎಷ್ಟು ತಾರೀಕು, ಇಲ್ಲಿವರೆಗೂ ನಮ್ಮಲ್ಲಿ ಹೇಗೆ ಜವಾಬ್ದಾರಿ ಇಟ್ಕೊಳ್ಳಿಕ್ಕಾಗತ್ತೆ? ಅಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮವನ್ನು ಜವಾಬ್ದಾರಿಯುತವಾಗಿ ಕಾಪಾಡೋದು ಬಹಳ ಕಷ್ಟ. ಮತ್ತು ಸಾಲಿಗ್ರಾಮ ಇದ್ದ ಕಡೆ ಅದಕ್ಕೆ ಅದರದೇ ಆದಂತಹ ಪೂಜಾನುಷ್ಠಾನ ನೈವೇದ್ಯವೂ ಆಗ್ತಾ ಇರಬೇಕು. ಹಾಗೆ ಭಕ್ತರು ತಾವು ದರ್ಶನಕ್ಕೆ ಬಂದಾಗ ಅಲ್ಲಿ ವ್ಯವಸ್ಥೆನೂ ಹಾಗೇ ಇರಬೇಕು. ಅಷ್ಟು ವ್ಯವಸ್ಥೆ ಮಾಡಬೇಕಂದ್ರೆ ಹುಡುಗಾಟದ ಮಾತಲ್ಲ ಅದು. ಅದಕ್ಕಾಗಿ ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿ ಶನಿವಾರ ಅಂದರೆ ಪ್ರತಿಯೊಬ್ಬರ ಜನಗಳ ಅಲ್ಲಿ ದರ್ಶನಕ್ಕೆ ಬಂದಂತಹ ಭಕ್ತರ ಆ ನುಡಿಮುತ್ತುಗಳನ್ನು, ಅವರು ಬಂದಾಗ ಅವರ ಅನುಭವವನ್ನು, ಜೊತೆಗೆ ಅವರ ಅನಿಸಿಕೆಗಳನ್ನು ಇದನ್ನೂ ಸಹಿತ ನಾವು ಚಿತ್ರೀಕರಿಸಿದ್ದೀವಿ. ಇದರ ಮಧ್ಯದಲ್ಲಿ ಬೆಳಿಗ್ಗೆ ಮತ್ತು ಸಂಧ್ಯಾಕಾಲ ದ್ವಿಕಾಲ ಅನುಷ್ಠಾನ ಆಗಿದೆ. ಮಧ್ಯಾಹ್ನ 12 ಗಂಟೆಗೆ ಅಭಿಷೇಕ, ಸಂಜೆ 6:30ಗೆ ಒಂದು ಅಭಿಷೇಕ, ಅದಾದಮೇಲೆ ಒಂದು ಹೋಮದ ಕಾರ್ಯಕ್ರಮ. ಇಷ್ಟೂ ಸಹಿತ ಈ 11 ದಿನಗಳು ನಡೆದಂತಹ ಪ್ರತಿಯೊಂದು ದಿನದ ಚಿತ್ರೀಕರಣವನ್ನು ಸಹಿತ ನಿಮ್ಮ ಮುಂದಿಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಈಗಾಗಲೇ ಕಳೆದ ದಿನಗಳಿಂದ ಅಂದರೆ ಈಗಾಗಲೇ 2-3 ಶನಿವಾರಗಳಿಂದಲೂ ಸಹಿತ ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ದರ್ಶನ ಮಾಡ್ತಾ ಇದ್ದೀರಿ. ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ಆಶ್ರಮದಲ್ಲಿ ಬಂದು ನೀವು ದರ್ಶನ ಮಾಡೋದು ಒಂದು ಭಾಗ ಆದರೆ, ಮನೆಯಲ್ಲೇ ಕೂತು ನೀವು ಸಂಕಲ್ಪವನ್ನು ಮಾಡಬಹುದು. ಯಾಕೆಂದರೆ ಸಾಲಿಗ್ರಾಮ ದರ್ಶನವನ್ನು ಮಾಡುವಾಗ ದೇವರ ಸಾನ್ನಿಧ್ಯದಲ್ಲಿ ಕೂತು, ಭಗವಂತ ನನ್ನದೊಂದು ಇಂಥದ್ದೊಂದು ಕಾಯಕ ಆಗಬೇಕಾಗಿದೆ, ಇಂಥದ್ದೊಂದು ಕೆಲಸ ಕಾರ್ಯ ಆಗಬೇಕಾಗಿದೆ, ನನಗಿದು ನಡೆಸ್ಕೊಡಪ್ಪ ಅಂತ ಹೇಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಭೂಮಿಗೆ ಸಂಬಂಧಪಟ್ಟದ್ದಿರಲಿ, ವಾಸ್ತುವಿಗೆ ಸಂಬಂಧಪಟ್ಟದ್ದಿರಲಿ, ಕುಟುಂಬಕ್ಕೆ ಸಂಬಂಧಪಟ್ಟದ್ದಿರಲಿ, ಇದನ್ನು ಮನೆಯಲ್ಲೇ ಕೂತು ಪ್ರಾರ್ಥನೆ ಮಾಡಿ ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗ್ತೀರಿ. ಯಾಕೆಂದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೇಕಾದ್ರೆ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಕಲಿಯುಗದಲ್ಲಿ ಆಗೊಂದು ಈಗೊಂದು ಕಾಣಿಸ್ಕೊಳ್ತಾ ಇರುತ್ತೆ. ಯಾಕೆಂದರೆ ಇಷ್ಟು ದಿವಸ ಮರ್ಮವಾಗಿ ಎಲ್ಲೋ ಒಂದು ಕಡೆ ಇದ್ದಂಥದ್ದು ಈಗ ಅದು ಹೊರಗಡೆ ಪ್ರಪಂಚಕ್ಕೆ ದರ್ಶನಕ್ಕೆ ಬಂದದ್ದು. ಇದಾದ ನಂತರ ಭಗವತ್ ಸಂಕಲ್ಪ ಎಲ್ಲರಿಗೂ ಅನುಗ್ರಹ ಆಗಿರ್ತಕ್ಕಂಥದ್ದು. ನಮ್ಮ ಪೂರ್ವಜನ್ಮದ ಪುಣ್ಯ ನಮ್ಮ ಆಶ್ರಮಕ್ಕೆ ಬಂದು ಆಶ್ರಮದಲ್ಲಿ 10,000 ಜನ 1,000 ಜನ ಭಕ್ತರ ದರ್ಶನಕ್ಕೆ ದಾರಿ ಆಯ್ತಲ್ಲ, ಅದೊಂದು ಸೌಭಾಗ್ಯವೇ ಸರಿ. ಯಾರೆಲ್ಲ ದರ್ಶನಕ್ಕೆ ಬಂದಿದ್ರಿ, ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯಗಳನ್ನು ಸಹಿತ ನಮಗೆ ಕಾಗದದ ಮುಖಾಂತರ
ಅಥವಾ ಫೋನಿನ ಮುಖಾಂತರ ನೀವು ತಿಳಿಸ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದ ಕುರಿತಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ, ಬಯಸ್ತಾ ಇದ್ದೇನೆ. ಏನಪ್ಪಾ ಅಂದರೆ, ಶನಿವಾರದ ಕಾರ್ಯಕ್ರಮದಲ್ಲಿ ಈ ಶನಿವಾರದ ಕಾರ್ಯಕ್ರಮ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಲಕ್ಷ್ಮೀ ಬೋರಹ ಸಾಲಿಗ್ರಾಮದ ದರ್ಶನವನ್ನು ಮಾಡಲಿಕ್ಕೆ ಯಾರೆಲ್ಲ ಬಂದಿದ್ದೀರಿ ತಾವೆಲ್ಲರೂ ಕೂಡ, ಅದರಲ್ಲಿ ಬಹಳ ವಿಶೇಷವಾಗಿ ಯಾರೆಲ್ಲ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಿ ತಾವೆಲ್ಲರೂ ಕೂಡ ಇವತ್ತಿನ ಭಾನುವಾರದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪ್ರಸಾರವಾಗ್ತಾ ಇದ್ದೀರಿ. ಆ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯ ತಾವೇನು ವ್ಯಕ್ತಪಡಿಸಿದ್ರಿ ಅದನ್ನು ಕೂಡ ನಾವು ಪ್ರಸಾರವನ್ನು ಮಾಡ್ತಾ ಇದ್ದೀವಿ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ತಪ್ಪದೇ ತಾವೆಲ್ಲರೂ ಕೂಡ ನೋಡಲೇಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನು ಮತ್ತೊಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೇನೆ. ಈಗ ತಾವು ಈ ಒಂದು ದೃಶ್ಯಗಳ ಕಡೆ ಭಾಗದಲ್ಲಿ ತಾವೆಲ್ಲರೂ ಕೂಡ ಒಂದು ಸಂಶಯ ಈಗಾಗಲೇ ಮೂಡಿರಬೇಕು. ಗುರುಗಳು ಹೇಳ್ತಾ ಇದ್ದಾರೆ ಮಹರ್ಷಿ ಮಂದಿರದಲ್ಲಿ ದರ್ಶನ ಇಲ್ಲ ಅಂತ ಹೇಳಿ. ಆದರೆ ಗುರುಜಿಯವರು ಹೇಳ್ತಾ ಇದ್ದಾರೆ ಮಹರ್ಷಿ ಮಂದಿರದಲ್ಲಿ ಶನಿವಾರ ವಿಶೇಷವಾಗಿರತಕ್ಕಂಥ ದರ್ಶನ ಅಂತ ಹೇಳಿ. ಇಲ್ಲಿ ಯಾರು ಅಪಾರ್ಥ ಮಾಡ್ಕೊಳ್ಬೇಡಿ. ಮಹರ್ಷಿ ಮಂದಿರದಲ್ಲಿ ನಡೆದಿರತಕ್ಕಂಥ ಪೂಜಾನುಷ್ಠಾನದ ಆ ಒಂದಷ್ಟು ದೃಶ್ಯವನ್ನ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತೆ ಎಂಬತಕ್ಕಂಥ ಮಾಹಿತಿಯನ್ನು ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಾತ್ರ ಭಗವಂತನ ದರ್ಶನದ ವ್ಯವಸ್ಥೆ ಇರತಕ್ಕಂಥದ್ದಿದೆ. ಆದರೆ ಮಹರ್ಷಿ ಮಂದಿರದಲ್ಲಿ ಈ ಶನಿವಾರ ಯಾವುದೇ ರೀತಿ ದರ್ಶನದ ವ್ಯವಸ್ಥೆ ಇರೋದಿಲ್ಲ. ಕಾರ್ಯಕ್ರಮದಲ್ಲಿ ಏನು ಪ್ರಸಾರ ಆಗತ್ತೆ ಅಲ್ಲೇ ಭಗವಂತನನ್ನ ದರ್ಶನವನ್ನು ಮಾಡಿ ತಾವೆಲ್ಲರೂ ಕೂಡ ಅಲ್ಲೇ ಒಂದು ಸಂಕಲ್ಪವನ್ನು ಮಾಡಿ, ಇನ್ನು ಈ ಒಂದು ಸುಸಂದರ್ಭ ಯಾರೆಲ್ಲ ಕೆಮರಾ ಮುಂದೆ ಬಹಳ ಪ್ರೀತಿಯಿಂದ ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರೋ, ಅಲ್ಲಿನ ವ್ಯವಸ್ಥೆಯ ಬಗ್ಗೆ ತಾವು ಪ್ರಶಂಸೆ ಮಾಡಿದ್ದೀರೋ ಅದೆಲ್ಲವನ್ನು ಕೂಡ ಶನಿವಾರದ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ತಪ್ಪದೆ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ. ಖಂಡಿತ ಭಾಳ ಒಳ್ಳೆ ಮಾತು ಹೇಳ್ತಾ ಇದ್ದೀರಿ ತಾವು. ಹಾಂ, ಯಾಕೆಂದರೆ ಬಂದಿರತಕ್ಕಂಥ ಭಕ್ತರು ಹಾಂ ಕ್ಯಾಮ್ರಾ ಮುಂದೆ ಬಂದು ನಮಗಿನ್ನ ಬಹಳಷ್ಟು ತೂಕವಾಗಿ, ಯಾಕೆಂದರೆ ಪ್ರತಿನಿತ್ಯ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡ್ತಕ್ಕಂಥವ್ರು ನಾವು ಪ್ರತಿನಿತ್ಯ ಕ್ಯಾಮ್ರಾ ಮುಂದೆ ಕೂತು ಮಾತಾಡುವಾಗೂ ಸಹಿತ ಒಂದಷ್ಟು ಪದಗಳಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ, ಎಲ್ಲೋ ಒಂದು ಕಡೆ ವ್ಯತ್ಯಾಸದಲ್ಲಿ ನಡೀತಿರ್ತೀವೇನೋ ಅಂತಕ್ಕಂಥ ಅಂಜಿಕೆ ಇವತ್ತಿಗೂ ನನಗಿದೆ. ನನಗೂ ಈ ಕ್ಯಾಮ್ರಾಗೂ ಅವಿನಾಭಾವ ಸಂಬಂಧ ಹೇಗಿದೆ ಬಂದ ಅಂದರೆ, ಕಳೆದ 14 ವರ್ಷಗಳಿಂದ ನಾನು ಈ ಕ್ಯಾಮ್ರಾ ಮುಂದೆ ಇದ್ದೇನೆ. ಇವತ್ತಿಗೂ ಸಹಿತ ಎಲ್ಲಾದರೂ ಪದಗಳಲ್ಲಿ ವ್ಯತ್ಯಾಸ ಆಗುತ್ತೇನೋ, ಏನಾದರೂ ಅಚಾತುರ್ಯ ಆಗುತ್ತೇನೋ, ಏನಾದರೂ ಹೆಚ್ಚುಕಮ್ಮಿ ಮಾತಾಡ್ಬಿಡ್ತೀರೇನೋ, ಆ ಮಾತಿನಿಂದ ಯಾರಿಗಾದ್ರೂ ನೋವಾಗುತ್ತೇನೋ ಎಂಬತಕ್ಕಂಥದ್ರ ಭೀತಿ ಭಯ ನನ್ನ ಹೃದಯದಲ್ಲಿ ಇವತ್ತಿಗೂ ಮನೆ ಮಾಡಿದೆ. ಅಂತಹದ್ರಲ್ಲಿ ಕ್ಯಾಮ್ರಾ ಕಂಡ ತಕ್ಷಣ ತಾಯಂದರು ಲಕ್ಷ್ಮೀ ಬೋರಹ ಸ್ವಾಮಿ ಬಗ್ಗೆ, ಅವರ ಅನಿಸಿಕೆ ಬಗ್ಗೆ, ಆ ಸ್ಥಳದ ಬಗ್ಗೆ, ಜೊತೆಗೆ ಅವರು ಆ ಪ್ರಸಾದವನ್ನು ಸ್ವೀಕರಿಸಿದ ಬಗ್ಗೆ, ಜೊತೆಗೆ ಯಾತಕ್ಕಾಗಿ ಬಂದಿದ್ದೀವಿ, ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನು, ಕಾರ್ಯಕ್ರಮದಿಂದ ನಾವು ಏನು ಅರ್ಥಕೊಳ್ತಾ ಇದ್ದೀವಿ, ಈ ಮಹರ್ಷಿವಾಣಿ ಕಾರ್ಯಕ್ರಮದಿಂದ ನಾವು ಕಲಿತಂಥದ್ದು, ನಮಗಾದಂಥದ್ದು, ನಮ್ಮ ಅನುಭವಕ್ಕೆ ಬಂದಂಥದ್ದು, ಅಥವಾ ಇದರಿಂದ ಏನು ಉಪಯೋಗ ಸಿಗ್ತಾ ಇದೆ ಎಂಬತಕ್ಕಂಥದ್ದನ್ನು ಭಾಳ ಸವಿಸ್ತಾರವಾಗಿ ಒಂದಷ್ಟು ಜನ ಮಾತಾಡಿದ್ರಲ್ಲ, ಅದು ನಿಜಕ್ಕೂ ನಮ್ಮ ಹೃದಯ ಮುಟ್ಟುವಂಥ ರೀತಿ ಇದೆ. ನಮಗೆ ಬಹಳ ಸಂತೋಷ. ಇಷ್ಟೇ ಜೀವನ, ಬರೀ ಒಂದು ಕಡೆ ಆಗಿರಬಾರ್ದು, ಅಥವಾ ಒಂದು ರೋಡ್ ಆಗಿರಬಾರ್ದು, ಹೋಗೋಕ್ಕೊಂದು ರೋಡು ಬರೋಕ್ಕೊಂದು ರೋಡು ಆಗಿರಬೇಕು. ಅಂದರೆ ಕಣ್ತುಂಬ ನೀವು ದರ್ಶನ ಮಾಡಿ ನೋಡಿರ್ತೀರಿ, ಅದರಿಂದ ಅನಿಸಿಕೆ ಬೇಕಲ್ಲ, ನಿಮ್ಮ ಅಭಿಪ್ರಾಯ ಬೇಕಲ್ಲ. ಆ ನಿಮ್ಮ ಅಭಿಪ್ರಾಯವನ್ನು ಏನನ್ನು ನೀವು ಮಾತಾಡಿದ್ದೀರೋ ಅದನ್ನು ನೈಜವಾಗಿ ನೀವು ಮಾತಾಡಿರ್ತಕ್ಕಂಥ ಪ್ರತಿ ಪದಗಳು ಹಾಗೆ ಶನಿವಾರದ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುತ್ತೆ. ಶನಿವಾರ ತಪ್ಪದಿರ ಯಾರೆಲ್ಲ ನಮ್ಮ ಕ್ಯಾಮ್ರಾ ಮುಂದೆ ಮಾತಾಡಿದ್ದೀರಲ್ಲ, ನೀವು ನಿಮ್ಮ ಪರಿಸರ ಎಲ್ಲರೂ ನೋಡಿ ಟಿವಿಲಿ ನೀವು ನಮ್ಮೊಂದಿಗೆ ಬರ್ತಾ ಇದ್ದೀರಿ. ಯಾಕೆಂದರೆ ಇದೊಂದು ಸೌಭಾಗ್ಯವೇ ಸರಿ. ಬರೀ ನಾನು ಮಾತ್ರ ಟಿವಿಲಿ ಬಂದರೆ ಸಾಲದು, ನನ್ನೊಂದಿಗೆ ನೀವೆಲ್ಲ ಬಂದಾಗ ನೋಡೋಕೆ ಆನಂದ. ಅವತ್ತು ನಾನು ಮನೆಯಲ್ಲೇ ಕೂತ್ಕೊಂಡು ನೋಡ್ತೇನೆ, ಪ್ರತಿನಿತ್ಯ ನನ್ನ ಕಾರ್ಯಕ್ರಮನ ನೀವು ನೋಡ್ತೀರಿ, ನೀವೆಲ್ಲ ಮಾತಾಡಿರ್ತಕ್ಕಂಥದ್ದನ್ನು ನಾನು ನನ್ನ ವಾಸ್ತುಗೃಹದಲ್ಲಿ ಕೂತ್ಕೊಂಡು ನಾನು ಸಿದ್ಧ ಟಿವಿಲಿ ನೋಡ್ತಾ ಇರ್ತೀನಿ, ಯಾರು ಏನು ಮಾತಾಡಿದ್ದೀರಿ ಅಂತ. ಒಳ್ಳೆಯದಾಗಲಿ. ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಭಗವಂತ
ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆದು ಇವತ್ತು ನಾವು ಪ್ರಾರಂಭಿಕ ಹಂತದಲ್ಲೇ ತಿಳಿಸಿದ್ದೀವಿ. ಬೆಳಿಗ್ಗೆದ್ದರೆ ಆಷಾಢ ಮಾಸದ ಶುಕ್ರವಾರ, ನಾಳಿನ ತಿಥಿವಾರ ನಕ್ಷತ್ರ ಫಲ ಹೇಗಿದೆ ಎಂಬತಕ್ಕಂಥದ್ದು ಒಂದಷ್ಟು ಧರ್ಮ ಸೂಕ್ಷ್ಮವನ್ನು ತಿಳ್ಕೊಳ್ಳೋಣ. ಆದರೆ ಇವತ್ತಿನ ಫಲಾಫಲಗಳನ್ನು ಮೊದಲು ತಿಳ್ಕೊಳ್ಳೋಣ. ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 13/7/2023 ಗುರುವಾರ. ಏಕಾದಶಿ ಕೃತಿಕಾ ನಕ್ಷತ್ರ. ಏಕಾದಶಿ ಕೃತಿಕಾ ನಕ್ಷತ್ರವಾದ್ದರಿಂದ ಇನ್ನು ನಾಳೆ ದ್ವಾದಶಿ ಇರುತ್ತೆ. ದ್ವಾದಶಿಯ ವಿಶೇಷವಾಗಿರ್ತಕ್ಕಂಥ ದಿನ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಅದು ಬಹಳ ವಿಶೇಷವೇ ಸರಿ. ಇವತ್ತು ಉಪವಾಸ. ಶುಕ್ರವಾರ ದೇವಿಗೆ ಬೇಕಾಗಿರ್ತಕ್ಕಂಥ ಪಂಚಭಕ್ಷ ಪ್ರಮಾಣಗಳನ್ನು ಮಾಡಿ ಚಿಗಳಿ ತಂಬಿಟ್ಟು ಮತ್ತು ಅಮ್ಮನವರಿಗೆ ಆರತಿಗೆ ಬೇಕಾಗಿರ್ತಕ್ಕಂಥ ಆರತಿಯ ತಂಬಿಟ್ಟು ಇದೆಲ್ಲವನ್ನು ಮಾಡಿ ದೀಪದ ಆರತಿಗಳನ್ನು ಮಾಡಿ ಸುಮಂಗಲೆಯರನ್ನು ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದು ಅದರಲ್ಲೂ ಕುಮಾರಿಯರನ್ನು ಮುತ್ತೈದೆಯರನ್ನು ಹಿರಿಯ ದಂಪತಿಗಳನ್ನು ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಅವರ ಪಾದವನ್ನು ತೊಳೆದು ನೀವು ಯಾರು ಆಶೀರ್ವಾದ ಪಡೀತೀರಿ ನಿಮ್ಮ ಜೀವನ ಪಾವನವಾಗುತ್ತೆ. ಪ್ರತ್ಯಕ್ಷವಾಗಿ ಕಾಣುವಂಥ ದೇವರುಗಳು ಅಂತಲೇ ನಾವು ಪ್ರಾರ್ಥನೆ ಮಾಡ್ತೀವಿ. ಸುಮಂಗಲಿತನ ಅಂತಕ್ಕಂಥದ್ದು ಸಾಮಾನ್ಯವಲ್ಲ. ಒಂದು ಹೆಣ್ಣು ಅಂದ್ರೆ ಒಂದು ವಿಶೇಷ. ಅಂಥ ಹೆಣ್ಣು ಮಕ್ಕಳಿಗೆ ಒಂದು ಪೂಜನೀಯವಾದಂಥ ಸಾನ್ನಿಧ್ಯಗಳು ಸಿಗ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷ ಅಂತಲೇ ಇರ್ಬೋದು. ಇರಲಿ, ನಾಳೆ ಶುಕ್ರವಾರ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ತಾಯಿ ಮಹಾಲಕ್ಷ್ಮಿ ನೆಲೆಯಲ್ಲಿ ಎಲ್ಲರಿಗೂ ಸಹಿತ ತಾಯಿಯ ಅನುಗ್ರಹ ಸಿಗಲಿ, ಒಳ್ಳೆಯದಾಗಲಿ. ಇನ್ನು ನವಗ್ರಹ ಪ್ರಾರ್ಥನೆ ಮಾಡೋಣ, ರಾಶಿಫಲವನ್ನು ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ ಸಿಕ್ಕಾಗ ತೃಪ್ತಿಕರವಾದ ಫಲ ಸಿಕ್ಕಾಗ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಈಡೇರಿಸುವಂಥ ರೀತಿ ಇರುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಬೇಡ, ಸಮಾಧಾನಕರವಾಗಿರಿ, ತೃಪ್ತಿಕರವಾದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ, ಒಳ್ಳೆಯದಾಗಲಿ. ಇನ್ನು ಋಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಯಾರೊಬ್ಬರು ಆಡುವಂಥ ಮಾತು ಯೋಚನೆ ಮಾಡಿ ಆಡಬೇಕಾಗತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ತಲೆ ಕೆಡಿಸ್ಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಗುರುವಾರ ಗುರುಗಳ ಆಶೀರ್ವಾದ ಪಡೆಯೋದ್ರಿಂದ ಒಂದಷ್ಟು ದೋಷಗಳಿಂದ ಮುಕ್ತರಾಗ್ತೀರಿ. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಹಳದಿ ಕಲರ್ ಪುಷ್ಪದಿಂದ ಗುರು ಸಾನ್ನಿಧ್ಯದಲ್ಲಿ ಅರ್ಚನಾ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಗಣಪತಿಯ ಅನುಗ್ರಹದೊಂದಿಗೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಕಡಲೆಕಾಳು ಹಳದಿ ಕಲರ್ ವಸ್ತ್ರವನ್ನು ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಮತ್ತಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಷಭ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ವಿ. ಈಗ ಮತ್ತೆ ಮಿಥುನ ರಾಶಿಯಿಂದ ರಾಶಿಫಲಗಳನ್ನು ಮತ್ತೆ ಮುಂದುವರಿಸಬೇಕು. ಗುರುಗಳೇ, ಮಿಥುನ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂತಹ ಧೈರ್ಯ ಸ್ಥೈರ್ಯ ನಿಮ್ಮದಾಗಿದೆ. ಜೊತೆಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದಾಗಲಿ ಅಥವಾ ನೂತನವಾಗಿ ಮಾಡುವ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ, ಭೂಮಿಗೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಕುಟುಂಬದಲ್ಲಿ ಏನೇ ಸಣ್ಣ ಪುಟ್ಟ ಕಲಹ ಬಂದರೂ ಅದಲ್ಲಿಂದಲೇ ಸರಿಮಡಿಸ್ಕೊಂಡು ಒಂದಷ್ಟು ನೆಮ್ಮದಿ ಸುಖ ಸಂತೋಷವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಮಿಥುನ ರಾಶಿಯವರಿಗಿದೆ. ಹಾಗಾಗಿ
ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶೀತ ಬಾಧೆ, ನೆಗಡಿ, ತಲೆನೋವು ಇರಬಹುದು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಏನೇ ಆದರೂ ಆಯಾ ಕಾಲಕ್ಕೆ ಬರ್ತಕ್ಕಂಥದ್ದು, ಆ ಕ್ಷಣಕ್ಕೆ ಇರ್ತಕ್ಕಂಥದ್ದಷ್ಟೇ. ಆದರೆ ಒಂದು ಅದೃಷ್ಟ ರೇಖೆ ಇವತ್ತು ಬಹಳ ವಿಶೇಷವಾಗಿದೆ. ಇವತ್ತು ತಾವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ತಂದುಕೊಳ್ತಕ್ಕಂಥ ಒಳ್ಳೆಯ ಯೋಗ ಫಲ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಇವತ್ತು ನೀವು ಮಾಡುವ ಕೆಲಸದಲ್ಲೇ ಮತ್ತಷ್ಟು ಲಾಭವೂ ಇದೆ. ಹಾಗಾಗಿ ಇವತ್ತು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ತಂದೆ ತಾಯಿ ಆಶೀರ್ವಾದ ಪಡೆದು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಖಂಡಿತ ಒಳ್ಳೆ ಲಾಭ. ಅದರಲ್ಲೂ ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಬಹಳ ಅದೃಷ್ಟ ಇರತಕ್ಕಂಥ ಕಾಲ, ಹೆಚ್ಚು ಲಾಭ ಇರತಕ್ಕಂಥ ಕಾಲ, ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡ್ಕೊಳ್ತಕ್ಕಂಥ ಕಾಲ. ಹಾಗಾಗಿ ಅದೃಷ್ಟ ಎಂಬತಕ್ಕಂಥದ್ದನ್ನು ಭಗವಂತ ಕೊಟ್ಟಾಗ ಅದರ ಫಲಾಫಲಗಳನ್ನು ಹಾಗೇ ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಮತ್ತಷ್ಟು ಲಾಭವಿದೆ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಹಾಗೆ ಇವತ್ತಿನ ಫಲಾಫಲಗಳಲ್ಲಿ ಗರ್ಜನೆ ಮಾಡ್ತಕ್ಕಂಥವ್ರು ಇದ್ದಾರೆ, ನಿಷ್ಠುರ ಮಾಡ್ತಕ್ಕಂಥವ್ರು ಇದ್ದಾರೆ, ನಿಂದಿಸ್ತಕ್ಕಂಥವ್ರು ಇದ್ದಾರೆ, ಕಣ್ಣೀರು ಹಾಕಿಸುವಂಥವ್ರು ಇದ್ದಾರೆ. ಇವರೆಲ್ಲರ ಮಧ್ಯದಲ್ಲಿ ನಿಮ್ಮ ಪಯಣ ಇದೆ. ಸಿಂಹರಾಶಿಯವರು ಆದಷ್ಟು ಅಂಜೋದು ಬೇಡ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಮೊದಲೇ ತಮ್ಮ ಗರ್ಜನೆ ಜಾಸ್ತಿ. ಅದರಲ್ಲಿ ಇವತ್ತು ಇನ್ನಷ್ಟು ಗರ್ಜನೆ ಅಂದರೆ ಮೂಗಿನ ತುದಿಯಲ್ಲೇ ಕೋಪ. ಆ ಕೋಪ ಅಷ್ಟು ಒಳ್ಳೆಯದಲ್ಲ. ಶಾಂತಿ, ಸಮಾಧಾನ ನಿಮಗಿರಲಿ. ಹಾಗೆ ಮಾಡೋ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮಗಾಗಲಿ, ಒಳ್ಳೆ ಫಲ ನಿಮಗೆ ಸಿಗಲಿ. ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬೆನ್ನೋವು, ತಲೆನೋವಿಂದ ಒದ್ದಾಡ್ತಾ ಇರ್ತೀರಿ. ಆರೋಗ್ಯ ಸರಿಯಿಲ್ದಿರ ಒದ್ದಾಡ್ತಾ ಇರ್ತೀರಿ. ಇಂತಹ ಪರಿಸ್ಥಿತಿನಲ್ಲಿ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಆರೋಗ್ಯದ ಕಡೆನೂ ಗಮನ ಕೊಟ್ಟು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಿಂಹರಾಶಿ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಸ್ವಲ್ಪ ಮೌನದಲ್ಲಿರ್ತಕ್ಕಂಥದ್ದು ಬಹಳ ಉತ್ತಮ. ಆದಷ್ಟು ನಿಮ್ಮ ಮಾತಿಗೆ ಒಂದು ಲಗಾಮಿರಲಿ. ಯಾಕೆಂದರೆ ದುಡುಕಿ ಒಂದು ಮಾತಾಡಿ ಆ ಮಾತು ಹಾಗೇ ನಿಂತುಕೊಳ್ಳುತ್ತೆ. ನಿಷ್ಠೂರಕ್ಕೊಳಗಾಗ್ಬಿಡ್ತೀರಿ ಹೆಣ್ಣುಮಕ್ಕಳು. ಜೋಪಾನ ಇರಲಿ. ಇನ್ನು ವಿದ್ಯಾರ್ಥಿಗಳಿಗಂತೂ ಬಹಳ ಒಳ್ಳೆ ಕಾಲ ಇದೆ. ವಿದ್ಯಾರ್ಥಿಗಳು ಅಂದುಕೊಂಡಷ್ಟು, ತಮ್ಮ ಚಿಂತನೆ ಬಂದಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗುತ್ತೆ. ಮನಸ್ಸು ನೆಮ್ಮದಿಯಿಂದ ಇರುತ್ತೆ. ಅದರಲ್ಲೂ ನಿಮ್ಮ ಆಲೋಚನೆ ಅಂತಕ್ಕಂಥದ್ದು ಏನು ಆಲೋಚನೆ ಮಾಡಿದ್ರೂ ಅದು ಪರಿಪಕ್ವತೆ ಸಿಗೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೊಂದುಕೊಳ್ತಾ ಇರ್ತೀರಿ. ಯಾರನ್ನೋ ನಂಬ್ತೀರಿ, ಯಾರೋ ಸಹಾಯ ಮಾಡ್ತಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ. ಯಾರು ಸಹಾಯನೂ ಮಾಡೋದಿಲ್ಲ, ಯಾರೂ ನಿಮಗೆ ತೊಂದರೆ ಕೊಡೋ ಅಂದರೆ ಲಾಭಕ್ಕಿಂತ ತೊಂದರೆನೇ ಜಾಸ್ತಿ ಇದೆ. ನಾವು ಇನ್ನೊಬ್ಬರನ್ನ ನಂಬದಿರ, ನಾವು ನಂಬಬೇಕಾದ್ದು ದೈವವನ್ನು. ಅಂದರೆ ನಿಮ್ಮ ಕುಲದೇವರನ್ನ ನಂಬಿಕೊಂಡು ನೀವು ಮುಂದೆ ನಡೆದರೆ ಖಂಡಿತ ಫಲ ಇದೆ. ಯಾರೊಬ್ಬರಾದರೂ ಸಹಿತ ಕೈ ಹಿಡಿದು ನಡೆಸ್ತಕ್ಕಂಥವ್ರು, ನಿಮಗೆ ಸಹಾಯ ಮಾಡ್ತೀರಿ ಅನ್ನೋರು, ಅಥವಾ ನಿಮಗೇನೋ ಒಂದು ಸಹಾಯ ಮಾಡಿ ನಿಮ್ಮ ಜೀವನಕ್ಕೆ ಬೆಳಕನ್ನು ಕೊಡ್ತೀನಿ ಅನ್ನೋರು ಆಯಾ ಕಾಲದವರೆಗೂ ಮಾತ್ರ. ಆದರೆ ಭಗವಂತ ಕೊಟ್ಟರೆ ಕೊನೆವರೆಗೂ ಇರುತ್ತೆ. ಮಾನವ ಕೊಟ್ಟರೆ ಮನೆ ತನಕ ಇರುತ್ತೆ. ಆ ಮನೆ ತನಕ ಬರ್ತಕ್ಕಂಥದ್ರ ಬಗ್ಗೆ ಆಸೆಪಟ್ಟು ನಮ್ಮ ಜೀವನವನ್ನು ಅಧೋಗತಿ ಮಾಡ್ಕೊಳ್ಳೋದಕ್ಕಿಂತ ಭಗವಂತನ ನಂಬೋಣ. ಹಾಗಾಗಿ ಕನ್ಯಾರಾಶಿಯವರು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಫಲಗಳು ಖಂಡಿತ ಕಾರ್ಯಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಫಲಾಫಲಗಳನ್ನು ಅರ್ಥಗರ್ಭಿತವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ಲಾಭವೂ ಇದೆ, ನಷ್ಟವೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ನಿಮ್ಮ ಹೆಜ್ಜೆ ಇರೋದರಿಂದ ಸ್ವಲ್ಪ ತೂಕವಾಗಿ ಆಲೋಚನೆ ಮಾಡಬೇಕು. ಹಾಗೆ ನಿಷ್ಠೂರ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ. ಯಾರು ಏನೇ ಮಾತಾಡಿದ್ರು ನಿಮ್ಮ ಧರ್ಮ ಮಾರ್ಗ, ನೀವು ಹಾಕುವ ಹೆಜ್ಜೆ ಎಲ್ಲವೂ ತೂಕವಾಗಿರಬೇಕು. ಸಾಧ್ಯವಾದರೆ ಒಂದು ಚಿಟಿಕೆ ಕಡಲೆಬೇಳೆ, ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ದಕ್ಷಿಣಕ್ಕೆ ಹಾಕೋದ್ರಿಂದ ಯಾವುದೇ ಗಂಡಾಂತರ, ಎಂಥದೇ ಸಮಸ್ಯೆ ಬಂದರೂ ಅದನ್ನು ಅಲ್ಲಿಂದಲೇ ದೂರ ಮಾಡ್ಕೊಳ್ತೀರಿ. ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ಯಾರೊಬ್ಬರ ಮಾತುಗೂ ತಲೆ ಕೊಡಬೇಡಿ. ನೀವು ಹಾಕುವ ಹೆಜ್ಜೆ ನೀವು ನಂಬಿರುವ ದೈವದ ಅನುಗ್ರಹದಿಂದ ಮಾತ್ರ ಸಾಧ್ಯ. ಒಳ್ಳೆಯದಾಗಲಿ, ಶುಭವಾಗಲಿ.
ತುಲಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡ್ವಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಗೊಳ್ಳೋಣ. ಹಲೋ ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದ ಮಾಡ್ತಾ ಇದ್ದೀವಿ. ಬೆಂಗಳೂರಿಂದ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಜಲಾಲ್ ಖಾನ್ ಅಂತ. ಹಾ, ಸರಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಹಲೋ, ನಮ್ಮ ಬಗ್ಗೆ ಕೇಳ್ಬೇಕಾಯ್ತು, ನಮ್ಮ ಫ್ಯಾಮಿಲಿ ಬಗ್ಗೆ. ಆಯ್ತು, ಸರಿ, ತೊಂದರೆ ಇಲ್ಲ. ಗುರುಜಿ ಅವ್ರು ನಮ್ಮ ಜೊತೆ ಆನಂದ್ ಗುರುಜಿಗೆ ಮತ್ತೆ ಶ್ರೀನಿವಾಸ್ ಗುರುಜಿಗೆ ನಮಸ್ಕಾರ. ನಾನೇ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ, ಶ್ರೀನಿವಾಸ್ ಗುರುಜಿ. ಸಂತೋಷ. ಗುರುಜಿ ಅವರಿದ್ದಾರೆ, ಮಾತಾಡಿ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ನಮಸ್ಕಾರ ಗುರುಜಿ. ನಮಸ್ತೆಪ್ಪ, ಹೇಳಿ. ನಾನು ನಿಮ್ ಸಾಲಿಗ್ರಾಮಕ್ಕೆ ಬಂದಿದ್ದೆ. ಹಲೋ, ಸಾಲಿಗ್ರಾಮ ಆಶ್ರಮಕ್ಕೆ ಬಂದಿದ್ದೆ. ಹಲೋ ಹಲೋ, ನಾನು ಸಾಲಿಗ್ರಾಮ ಆಶ್ರಮಕ್ಕೆ ಬಂದಿದ್ದೆ. ಬಂದಿದ್ರ ತಾವು? ಬಂದಿದ್ದೆ ಸ್ವಾಮೀಜಿ. ಮತ್ತೆ ಲಕ್ಷ್ಮೀ ಭೂವರ ಸ್ವಾಮಿಗೆ ಇವತ್ತು ನೆನ್ಸ್ಕೊಂಡು ನಾನು ಫೋನ್ ಮಾಡಿದೆ. ಫೋನ್ ಕಾಲ್ ಸಿಕ್ತು. ಓಹೋ, ಭಾರಿ ಖುಷಿ ಆಯ್ತು ನನಗೆ. ತಮ್ಮ ಹೆಸರು ಏನು ಹೇಳಿದ್ರಿ? ನನ್ನ ಹೆಸರು ಜಲಾಲ್ ಖಾನ್ ಅಂತ ಮೇಡಮ್. ಜಲಾಲ್ ಖಾನ್. ತಾವು ಮುಸ್ಲಿಂ ಬಾಂಧವರಾ? ಹೌದು ಗುರುಜಿ. ಓಹೋ, ತುಂಬಾ ಸಂತೋಷ. ನಾನು ಖುಷಿಯಿಂದ ಈಗ ಫೋನ್ ಕಾಲ್ ಮಾಡಿದೆ. ಲಕ್ಷ್ಮೀ ಭೂವರ ಸ್ವಾಮಿಗೆ ನೆನ್ಸ್ಕೊಂಡು ಫೋನ್ ಮಾಡಿದೆ. ಫೋನ್ ಸಿಕ್ತು, ಕಾಲ್ ಸಿಕ್ತು. ಒಳ್ಳೇದಾಗ್ಲಿ. ಹೌದು ಗುರುಜಿ, ತುಂಬಾ ಸಂತೋಷ, ಒಳ್ಳೇದಾಯ್ತು. ನೋಡಿ, ಯಾರೊಬ್ಬರಾದ್ರೂ ಸಹಿತ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತೇನೆ, ಮಹರ್ಷಿವಾಣಿ ಕಾರ್ಯಕ್ರಮ ನೋಡುವಂಥ ವೀಕ್ಷಕ ಬಂಧುಗಳಲ್ಲಿ ನಮ್ಮಲ್ಲಿ ಜಾತಿ ಮತ ಭೇದ ಪಂಥವಿಲ್ಲ ಅಂತ. ಇಲ್ಲಿ ಹಿಂದೂಗಳಿದ್ದಾರೆ, ಕ್ರೈಸ್ತರಿದ್ದಾರೆ, ಮುಸ್ಲಿಂ ಬಾಂಧವರಿದ್ದಾರೆ. ಎಲ್ಲರೂ ಸಹಿತ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ದೇವರು ನಂಬಿದ್ದೀವಿ. ಭಗವಂತ ನಮ್ಗೆ ಒಳ್ಳೇದು ಮಾಡಬೇಕಾಗಿದೆ. ಭಗವಂತನ ಆಶೀರ್ವಾದ ನಮಗೆ ಮುಖ್ಯ. ಅಂಥದ್ದು ತಮ್ಮ ಬಾಯಲ್ಲಿ ಲಕ್ಷ್ಮೀ ಭೂವರ ಸ್ವಾಮಿನ ಪ್ರಾರ್ಥನೆ ಮಾಡಿ ನಮಗೆ ಫೋನ್ ಎತ್ಕೊಂಡು ನೀವು ಫೋನ್ ಸಿಕ್ತು ಅಂದ್ರಲ್ಲ, ನನಗೆ ಇನ್ನೂ ಸಂತೋಷ ಆಯಿತು. ಒಳ್ಳೇದಾಗಲಿ. ಏನು ಮಾಡ್ತಿದ್ದೀರಿ ತಾವು? ಹಲೋ, ಏನು ಮಾಡ್ತೀರಿ? ಉದ್ಯೋಗ ಏನು ಮಾಡ್ತೀರಿ ತಾವು? ನಾವು ಕೇಬಲ್ ನೆಟ್ವರ್ಕ್ ನಡೆಸ್ತೀನಿ ಸರ್. ಕೇಬಲ್ ನೆಟ್ವರ್ಕ್. ಹಾಂ. ಕೇಬಲ್ ನೆಟ್ವರ್ಕ್ ಅಂದರೆ ಮನೆಗಳಿಗೆ ಟಿವಿ ಕೇಬಲ್ ಚಾನಲ್ ಆ ಥರದ್ದು? ಹೌದು. ಓಹೋ, ಸಂತೋಷ. ಹಲೋ ಸರ್, ನಮಸ್ತೆ. ಗುರುಜಿ ಅವರಿದ್ದಾರೆ, ಮಾತಾಡಿ ಸರ್. ನಮಸ್ತೆ. ಹಲೋ, ಹೇಳಿ ಖಾನ್ ಅವರೇ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ, ನಾವು ನಿಮ್ ಸಾಲಿಗ್ರಾಮಕ್ಕೆ ಬಂದಿದ್ದೆ. ಹಲೋ. ಬಂದು ಭಾರಿ ಖುಷಿ ಆಯ್ತು. ತುಂಬಾ ಸಂತೋಷ. ದರ್ಶನ ಯಾವತ್ತು ಬಂದಿದ್ರಿ ನೀವು? ನಾವು 3 ದಿವಸ ಬಂದಿದ್ದೆ. 3 ದಿವಸ ಬಂದಿದ್ದೆ. 3 ದಿವಸ ಬಂದಿದ್ರಾ? 3 ದಿವಸನು ನಾನು ಒಂದ್ಸಲ ಒಬ್ಬನೇ ಬಂದಿದ್ದೆ. ಆಮೇಲೆ ನಾನು ನಮ್ಮ ಮಿಸ್ಸಸ್ ಬಂದಿದ್ದೆ. ಆಮೇಲೆ ನಮ್ಮ ಮಕ್ಕಳೆಲ್ಲ ಬಂದಿದ್ವಿ. ಓ, ತುಂಬಾ ಸಂತೋಷ, ಒಳ್ಳೇದಾಗ್ಲಿ. ಹೌದು. ಯಾಕೆಂದ್ರೆ ಲಕ್ಷ್ಮೀ ಭೂವರ ಸ್ವಾಮಿ ದರ್ಶನಕ್ಕೆ ತಾವು ಬಂದದ್ದು ನಮಗೆ ಬಹಳ ಸಂತೋಷವೇ. ಹೌದು. ಒಳ್ಳೇದಾಗ್ಲಿ, ನಿಮ್ಮ ಮನೋಕಾಮನೆ ಸಿದ್ಧಿ ಆಗ್ಲಿ. ತಾವು ಕೇಬಲ್ ನೆಟ್ವರ್ಕ್ ಕೊಡೋ ಟೈಮಲ್ಲಿ ನಮ್ಮ ಮಗಳು ನೀವೇ ಹಾಕೊಂಡ್ರಿ. ಹೌದಾ? ನೀವೇ ಹಾಕೊಂಡ್ರಿ, ಭಾರಿ ಖುಷಿ ಆಗ್ಬಿಡ್ತು ನಮ್ಗಂತೂ. ಒಳ್ಳೇದಾಗ್ಲಿ. ಅಂದ್ರೆ ನೀವು ಆಚೆ ಕಡೆ ನಾನು ಇದ್ದಾಗ ನಾನು ಮಾತಾಡ್ಸಿದ್ದೀರಿ ನೀವು? ಹೌದು. ಯಾಕೆಂದ್ರೆ ಒಳಗಡೆ ಸೇರಿಕೊಂಡ್ರೆ ಜನ ಒಂದೇ ಕಡೆ ಇರುತ್ತೆ ಅಂತ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಹೊರಗಡೆ ಬಂದು ನಿಂತಿದ್ದೆ. ಹೌದು ಗುರುಜಿ. ಹೊರಗಡೆ ಆ ಗಾಡಿ ಮೇಲೆ ನಿಂತಿದ್ದಾಗ ನೀವು ಹೂನಾರ ತಂದು ಕೊಟ್ಟಿದ್ದು. ಹೌದು. ತಾವೇ ಹಾಕೊಂಡ್ರಿ, ಭಾರಿ ಖುಷಿ ಆಯ್ತು ನಮ್ಗೆ. ಒಳ್ಳೇದಾಗ್ಲಿ. ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಭಾರಿ ಸಂತೋಷ ಆಯ್ತು. ಒಳ್ಳೇದಾಗ್ಲಿ. ತಾವು ಕೇಬಲ್ ನೆಟ್ವರ್ಕ್ ಅಂದ್ರಲ್ಲ, ನಿಮ್ಮ ಭಾಗದಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಎಲ್ಲ ವೀಕ್ಷಣೆ ಮಾಡ್ತಿದ್ದಾರಾ? ಹೌದು ಗುರುಜಿ. ಬೆಳಗ್ಗೆ ಹೊತ್ತು ನಿಮಗೆ, ಯಾಕಂದ್ರೆ ನಿಮ್ಮಲ್ಲಿ ಆ ರಿಪೋರ್ಟ್ ಇರುತ್ತೆ. ನಾವೇ ನೋಡ್ತೀವಲ್ಲ ಗುರುಜಿ. ಜಿ ಕನ್ನಡ ಚಾನಲ್ ಇಲ್ಲ ಅಂತ ಹೇಳಿದ್ರೆ ಭಾರಿ ಜನ ನಮ್ಗೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾರೆ. ಜಿ ಕನ್ನಡ ಮಾತ್ರ ಬೇಕೇ ಬೇಕು ಎಲ್ಲರಿಗೂ. ಒಳ್ಳೇದಾಗ್ಲಿ. ಇದೊಂದು ದಿವ್ಯಾಮೃತ. ಹೌದು. ಜಿ ಕನ್ನಡ ನೋಡ್ತೀವಿ ಅಂತೇಳಿ ಚೆನ್ನಾಗಿ ನೋಡೋದ ಗುರುಜಿ. ಹೌದಪ್ಪ, ಹೌದು, ಸತ್ಯ. ನಮ್ಮ ಮಗಳ ಕನ್ಸಿಗೂ ಬಂದಿದ್ರು. ಕನ್ಸಲ್ಲಿ ಬಂದು 100 ಜನ ನಿಮ್ ಪೂಜೆ ಮಾಡಿ. ಹಲೋ. ಆಮೇಲೆ ಚಾಮುಂಡಿ ಬೆಟ್ಟದ್ದು ಅದು ಕನ್ಸಲ್ ಬಿಟ್ಟು ಆಮೇಲೆ ತಿರ್ಗಾ ಮತ್ತೆ ಪೂಜೆ ನಡೆಸ್ತು. ಹಲೋ. ಭಾರಿ ಖುಷಿ ಆಯ್ತು ಗುರುಜಿ, ನಮ್ಗೆಲ್ಲ ಆಶೀರ್ವಾದ ಮಾಡಿದ್ರಿ. ಹಲೋ. ನಾನು ನಿಮ್ ಕನ್ಸಲ್ ಬಂದಿದ್ನ?
ಹೌದು, ನಮ್ಮ ಮಗಳ ಕನಸಲ್ಲಿ ಬಂದಿತ್ತು. ಮಗಳ ಕನಸಲ್ಲಿ? ಹಾಂ ಹಾಂ ಹಾಂ. ಹೌದು. ಒಳ್ಳೇದಾಗಲಿ, ತಾಯಿ ಆಶೀರ್ವಾದ ಇರಲಿ, ಒಳ್ಳೇದಾಗಲಿ. ತಮ್ಮನ್ನು ಮಾತಾಡಿದ್ದು ಭಾಳ ಸಂತೋಷ ಆಯಿತು ನಮಗೆ. ತಾವು ಮತ್ತೊಮ್ಮೆ ನಮ್ಮ ಆಶ್ರಮಕ್ಕೆ ಬನ್ನಿ, ಯಾವಾಗಾದರೂ ಫ್ರೀ ಇದ್ದಾಗ ಒಂದ್ಸತಿ ಬನ್ನಿ. ನಾವು ಬರ್ತೀವಿ ಗುರುಜಿ, ನಿಮ್ಮ ಶಾಲೆಗಳು ಹೋಗ್ತೀಯ. ಆಗ್ಲಿಪ್ಪ, ನಿಮ್ಮ ಆಶೀರ್ವಾದ ತಗೊಳ್ತೀವಿ. ಆಗಲಿ, ಒಳ್ಳೇದಾಗಲಿ ಮಾಡಿ 4 ಜನಕ್ಕೂ ಆಶೀರ್ವಾದ ಮಾಡಿ ಗುರುಜಿ. ಒಳ್ಳೇದಾಗಲಿ. ದೇವ್ರು ಚೆನ್ನಾಗಿಟ್ಟಿರಲಿ. ತಮ್ಮ ಕಾಯಕ ಇನ್ನಷ್ಟು ಅಭಿವೃದ್ಧಿ ಆಗಲಿ. ಎಲ್ಲರೂ ಎಲ್ಲ ಧರ್ಮಗಳನ್ನು ಆರಾಧನೆ ಮಾಡಬೇಕು, ಅದೇ ವಿಶೇಷವಾಗಿರ್ತಕ್ಕಂಥದ್ದು. ಒಳ್ಳೇದಾಗಲಿಪ್ಪ. ನಿಜಕ್ಕೂ ಬಹಳ ಸಂತೋಷವಾಗ್ತಾ ಇದೆ. ಜಲಾಲ್ ಖಾನ್ಜಿಯವರು ತಾವು ಕರೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಮನಸ್ಸನ್ನು ಮುಟ್ಟಿದೆ. ಇವತ್ತಿನ ಕರೆ ಇದು ಒಂದು ರೀತಿ ನಿದರ್ಶನ ಆಗಬೇಕು ಪ್ರತಿಯೊಬ್ಬರಿಗೂ ಕೂಡ. ಯಾವ ರೀತಿ ಭಾವಶೂನ್ಯ ವ್ಯಕ್ತಿತ್ವವನ್ನು ನಮ್ಮೆಲ್ಲರ ಮಧ್ಯೆ ಕೂಡ ಒಂದು ಸೂಚಿಸಿದ್ದಾರೋ ಅದೆಲ್ಲವೂ ಕೂಡ ಯಾವುದೇ ರೀತಿ ಇಲ್ಲ. ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಕೂಡ ಒಂದು ಎಂಬತಕ್ಕಂಥ ಒಂದು ವ್ಯಕ್ತಿತ್ವವನ್ನು ನಾವು ಇವತ್ತಿನ ದಿವಸ ಬೆಳೆಸ್ಕೊಳ್ಬೇಕು. ಇರತಕ್ಕಂಥ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ದೂರ ಮಾಡೋಣ, ನಾವೆಲ್ಲರೂ ಕೂಡ ಒಂದಾಗೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ವೃಶ್ಚಿಕ ರಾಶಿಯಿಂದ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ವೃಶ್ಚಿಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಆಸ್ಥಾನದಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಾಫಲ ಸಾಕಷ್ಟು. ಹಾಗೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ, ಮಾನಸಿಕ ಒತ್ತಡ ಇದೆ, ಮನಸ್ಸಿಗೆ ಏನೋ ಒಂಥರ ಅಂಜಿಕೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಮಾಡುವ ಕೆಲಸ ಸರಿ ಇದೆಯೋ ಎಂಬತಕ್ಕಂಥ ಚಿಂತನೆ, ಅದಕ್ಕೆ ಆಲೋಚನೆ ನಿಮ್ಮಲ್ಲೇ ನೀವು ಪ್ರಶ್ನೆ ಹಾಕ್ಕೋಬೇಕಾಗಿದೆ. ಆದರೆ ಏನೇ ಇದ್ದರೂ ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ. ಮಾಧ್ಯಾಹ್ನಿಕ 12ರವರೆಗೂ ಈ ಸಮಸ್ಯೆಗಳು ನಿಮ್ಮದಾಗತ್ತೆ. 12ರ ನಂತರ ತುಂಬ ಬದಲಾವಣೆ ಆಗುತ್ತೆ. ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯ ಅನುಗ್ರಹದಿಂದ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಂಡಂಗಾಗತ್ತೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನೀವು ಮಾಡುವ ಪ್ರತಿ ಕಾಯಕವು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದೇ. ಆದರೆ ಚಿಂತನೆ ಮಾಡತಕ್ಕಂಥ ಮನಸ್ಸು ನಿಮ್ಮದು ಸಮಂಜಸವಾಗಿರಬೇಕು. ಹಾಗೆ ಏನೇ ಚಿಂತನೆ ಮಾಡಿದ್ರೂ, ಯಾವುದ್ರ ಬಗ್ಗೆ ಆಲೋಚನೆ ಮಾಡಿದ್ರೂ ಅದನ್ನು ಸರಿಯಾದ ಮಾರ್ಗದಲ್ಲಿ ಆಲೋಚಿಸಿದ್ರೆ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಮನೆ ದೇವರ ಆರಾಧನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಲಾಭವಿದೆ. ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಿ, ಮನಸ್ಸಲ್ಲಿ ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ತೀರಿ. ಇವತ್ತು ನೀವು ಅಂದುಕೊಂಡಷ್ಟು ಭಾಳಷ್ಟು ಅರ್ಥಗರ್ಭಿತವಾದಂಥ ಚಿಂತನೆ ಮಾಡುವಂಥದ್ದು, ಲಾಭ ಕಾಣತಕ್ಕಂಥದ್ದು. ಹಾಗೆ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ಆಶೀರ್ವಾದದೊಂದಿಗೆ ಸಾಧ್ಯವಾದರೆ ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಪುಷ್ಪ, ಹಳದಿ ಕಲರ್ ಗಂಧ, ಒಂದಿಷ್ಟು ಕಡಲೆಕಾಳು ಇಂತಹದ್ದನ್ನು ಗುರು ಸಾನ್ನಿಧ್ಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಮಧ್ಯಾಹ್ನ 12ರಿಂದ ಸಂಜೆ 6ರವರೆಗೂ ತಾವು ಏನು ಅಂದುಕೊಂಡಿದ್ದೀರೋ, ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ, ಯಾವ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ ಅವೆಲ್ಲ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಬಹಳ ಉನ್ನತವಾದಂತಹ ವಿಶೇಷವಾಗಿರತಕ್ಕಂಥ ದಿನವೂ ಹೌದು, ಲಾಭವನ್ನು ಗಳಿಸ್ತಕ್ಕಂಥ ಅದೃಷ್ಟದ ದಿನವೂ ಹೌದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಅದೃಷ್ಟ ಇರ್ತಕ್ಕಂಥ ದಿನ, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ದಿನ. ಆದರೆ ಒಂದಷ್ಟು ವಿಧಿವಿಧಾನಗಳಲ್ಲಿ ಆಲೋಚನೆ ಮಾಡಬೇಕು, ಯಾವುದು ಸರಿ, ಯಾವುದು ತಪ್ಪು. ಸರಿ ತಪ್ಪುಗಳ ಸರಿಯಾದ ಮಾರ್ಗ ಇದ್ದರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಆದರೆ ಇವತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಚಂದ್ರರ ಯೋಗ ಫಲದಿಂದ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಾಗತ್ತೆ. ಇವತ್ತು ಸರಿಸುಮಾರು ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ, 12ರಿಂದ 4:20 ತಾವು ಏನು ಅಂದುಕೊಂಡಿದ್ರು ಆ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಒಬ್ಬರು ಮಾರ್ಗದರ್ಶಕರು ಸಿಗ್ತಾರೆ. ಅವರ ಒಂದು ಮಾರ್ಗದರ್ಶನದಿಂದ ನಿಮ್ಮ ಜೀವನಕ್ಕೆ ಮತ್ತಷ್ಟು ಮೌಲ್ಯಾಧಾರಿತವಾದಂಥ ವಿಚಾರಗಳನ್ನು ಲಾಭದಾಯಕವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥ ರೀತಿ ಇದೆ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿ, ಗುರುಗಳ ಆಸ್ಥಾನಕ್ಕೆ ಹೋಗಿ ಬನ್ನಿ, ಒಂದು ಪುಣ್ಯಕ್ಷೇತ್ರ ದರ್ಶನಕ್ಕೆ ಹೋಗಿ ಬನ್ನಿ. ಇದೆಲ್ಲವೂ ಸಹಿತ ನಿಮಗೆ ಲಾಭದಾಯಕವಾಗಿರ್ತಕ್ಕಂಥದ್ದಾಗತ್ತೆ. ಹಾಗೆ
ಇವತ್ತಿನ ದಿವಸ ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥದ್ದು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಕೊಡುತ್ತೆ. ಶಿವಕೇಶವರ ಆರಾಧನೆಯಿಂದ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ಮಾಡುವಂಥ ಕಾಯಕ ಅದು ಅರ್ಥಗರ್ಭಿತವಾಗಿರ್ತಕ್ಕಂಥ ರೀತಿಯಲ್ಲಿರುತ್ತೆ. ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಕಿಬ್ಬಟ್ಟೆ ನೋವು ಬರ್ತಕ್ಕಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು, ಒಂದಷ್ಟು ತೊಡೆ ಭಾಗ ಅಥವಾ ಮೊಣಕಾಲು ಮೀನುಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸಣ್ಣಪಟ್ಟ ಸಮಸ್ಯೆಗಳು ಇವತ್ತು ಎದುರಾಗುತ್ತೆ. ಆದರೆ ಅದನ್ನು ಅಲ್ಲಿಂದಲೇ ಆಗಿಂದಾಗಲೇ ಸರಿಪಡಿಸ್ಕೊಂಡ್ರೆ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತೆ. ಇವತ್ತು ಏನೇ ಮಾಡಬೇಕಾದರೂ ನೀವು ಮಾಡುವಂಥ ಕೆಲಸ ಮತ್ತಷ್ಟು ಲಾಭದಾಯಕವಾಗಿರಬೇಕಾದ್ರೆ ಒಂದಿಷ್ಟು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಹಸಿರು ಎಲೆಗಳಿಗೆ ಗಂಧವನ್ನು ಲೇಪನ ಮಾಡಿ ಅದನ್ನು ನಿಮ್ಮ ಮನೆಯ ದೇವರಿಗೋ ಅಥವಾ ಸಾಂಬ ಸದಾಶಿವನಿಗೋ ಅರ್ಪಣೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇಲ್ಲವಾ ಬಿಲ್ವಪತ್ರೆಯಿಂದ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಶಿವನ ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಕಾಯಕದಲ್ಲಿ ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡುವ ಕೆಲಸ ಮತ್ತಷ್ಟು ಲಾಭದಾಯಕವಾಗಿರಬೇಕಾದರೂ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನವನ್ನು ಪ್ರಾರ್ಥನೆ ಮಾಡಿ ಎಲ್ಲಾದರೂ ಒಂದು ಕಡೆ ಗುರು ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಕೊಡಗಿಂದ, ಕೂರ್ಗು. ಓ, ಕೂರ್ಗು. ಹೇಗಿದೆ ಅಲ್ಲಿನ ಹವಾಮಾನ ಇವಾಗ? ಮಳೆ ಎಲ್ಲ ಜಾಸ್ತಿ ಇದೆ. ಓ, ಸರಿ ತಾಯಿ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಜಯಂತಿ ಅಂತ. ಜಯಂತಿ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನಾನು ಅಲ್ಲಿಗೆ ಬಂದಿದ್ದೆ ಸ್ವಾಮಿ. ಹಾ. ಅಲ್ಲಿ ನಮಗ್ ದರ್ಶನನೇ ಮಾಡಕ್ ಆಗ್ಲಿಲ್ಲ, ತುಂಬಾ ರಶ್ ಇತ್ತು ಸರ್. ಭಾನುವಾರ ಬಂದಿದ್ವಿ. ಓ, ಭಾನುವಾರ ಬಂದಿದ್ರಿ. ಅವತ್ತಿನ ದಿವಸ ಸಾಕಷ್ಟು ಜನಸಾಗರ. ಇರ್ಲಿ, ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಗುರುಗಳೆಲ್ಲ ಆಶೀರ್ವಾದ ಮಾಡಿದ್ರು, ಅದೆಲ್ಲ ತುಂಬಾ ಖುಷಿ ಆಯ್ತು. ಒಳ್ಳೇದಾಯ್ತು. ಹಾಗಾದ್ರೆ ಮಾತಾಡಿ ಅಮ್ಮ, ಗುರುಜಿ ಅವರು ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ತುಂಬಾ ಖುಷಿ ಆಯ್ತು. ಅವತ್ತು ಬಂದಿದ್ವಿ, ತುಂಬಾ ರಶ್ ಇತ್ತು, ದರ್ಶನ ಮಾಡಕ್ಕೆ ಆಗ್ಲಿಲ್ಲ. ಅಂದ್ರೆ ತಾವು ಭಾನುವಾರ ಬಂದಿದ್ರಾ? ಭಾನುವಾರ ಬಂದಿದ್ವಿ, ತುಂಬಾ ರಶ್ ಅಂದ್ರೆ ರಶ್. ನನಗೆ ಒಂದು ಸಂತೋಷ ಏನಂದ್ರೆ ನೀವು ಕೊಡಗಿನಿಂದ ಕೂರ್ಗ ಅದೇ ಎರಡು ಎಲ್ಲ ಒಂದೇನೆ. ಕೊಡಗು ಕೂರ್ಗೆಲ್ಲ ಒಂದೇನೆ. ಕೊಡಗು ಕನ್ನಡದಲ್ಲಿ ಕೊಡಗು, ಇಂಗ್ಲಿಷ್ ಅಲ್ಲಿ ಕೂರ್ಗ್. ಇರಲಿ. ನನಗೆ ಕೊಡಗಿಂದ ಬಂದಂತಹ ಕರೆ ನಿಮ್ಮನ್ನು ಮಾತಾಡ್ತಿರೋದು ಬಹಳ ಸಂತೋಷ. ಯಾಕೆಂದ್ರೆ ನಮ್ಗೆ ಆ ಕಡೆ ಭಾಗದ ಲೈನ್ ತುಂಬಾ ಕಷ್ಟ ಸಿಗೋದು ಪಾಪ ನಿಮ್ಮ ಜನಕ್ಕೆ. ಹೌದು, ಇವತ್ತು ಹೆಂಗೋ ಸಿಕ್ಬಿಡ್ತು ನನಗೆ. ನಾನು ಭೂವರ ಸ್ವಾಮಿ ನೆನೆಸ್ಕೊಂಡು ಫೋನ್ ಮಾಡಿದೆ ಸ್ವಾಮಿ. ನಿಜಕ್ಕೂ ಅದೊಂದು ಪವಾಡನೆಮ್ಮ, ಅದ್ಭುತ ಅದು. ನಂಗೆ ನೋಡಕ್ ಆಗ್ಲಿಲ್ಲ, ತುಂಬಾ ಬೇಜಾರಾಯ್ತು. ಆದ್ರೆ ನಿಮ್ಮನ್ನ ಮಾತ್ರ ಆಶೀರ್ವಾದ ಮಾಡಿದ್ರಿ ನೀವು. ಹೌದಾ? ನಾನು ಎಲ್ಲಿ ಸಿಕ್ಕಿದ್ದೆ? ಗಾಡಿ ಮೇಲೆ ಇದ್ರಲ್ಲ ಅಲ್ಲಿ, ಮತ್ತೆ ಕೆಳಗಡೆನೂ ಸಿಕ್ಕಿದ್ರಿ. ತುಂಬಾ ಖುಷಿ ಆಯ್ತು. ಅದೃಷ್ಟ, ನಾನು ಗಾಡಿ ಮೇಲೆ ಹತ್ತಿದ್ದೇ ಒಳ್ಳೇದಾಯ್ತು. ನಾನು ಗಾಡಿ ಮೇಲೆ ಹತ್ತಿರದಿದ್ರೆ ನಾನು ಯಾರಿಗೂ ಸಿಗ್ಲಿಕ್ಕೆ ಆಗ್ತಿರ್ಲಿಲ್ವೇನೋ. ತುಂಬಾ ಚೆನ್ನಾಗಿತ್ತು, ಮತ್ತೆ ಊಟ ಅಂತೂ ತುಂಬಾ ಸೂಪರ್ ಆಗಿತ್ತು ಸ್ವಾಮಿ. ಹೌದಮ್ಮ, ಅನ್ನಪ್ರಸಾದ ಅದು ಬಹಳ ಮುಖ್ಯ. ಯಾಕೆಂದ್ರೆ ದೇವ್ರನ್ನ ಕಣ್ತುಂಬ ದರ್ಶನ ಮಾಡಿದ್ಮೇಲೆ ಬಾಯಿ ತುಂಬ ಪ್ರಸಾದ ಆಗ್ಬೇಕು, ರುಚಿಕರವಾದ ಪ್ರಸಾದ ಆಗ್ಬೇಕು. ರುಚಿಯಾಗಿತ್ತು ಊಟ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಈ ನಿಮ್ ಕಡೆ ಮಳೆ ಜಾಸ್ತಿನೇ ಈಗ ಕೊಡಗಲ್ಲಿ? ಮಳೆ ಇದೆ ತುಂಬಾ. ಆಗ್ಲಿ. ಒಂದ್ಸತಿ ಯಾವಾಗ ಫ್ರೀ ಆಗಿದ್ದಾಗ ಈ ಮಳೆ ಎಲ್ಲ ಕಡಿಮೆ ಆದ್ಮೇಲೆ ಒಂದ್ಸತಿ ನಮ್ಮ ಆಶ್ರಮಕ್ಕೆ ಬನ್ನಿ. ಹೌದು ಸ್ವಾಮಿ, ನಾನು ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಮದುವೆ ಆಗಿಲ್ಲ ಅವನಿಗೆ, 31 ವರ್ಷ. ಅದಕ್ಕೆ ಟೈಮ್ ಬೇರೆ ಆಗ್ತಾ ಇದೆಯೇನೋ ಗೊತ್ತಾಗ್ತಿಲ್ಲ ನಂಗೆ. ಇರ್ಲಿ ಹೇಳಿ. ಮಗನ ಹೆಸರೇನು? ಮೋಹಿತ್ ಅಂತ. ಮೋಹಿತ್. ಮಕಾ ನಕ್ಷತ್ರ, ಸಿಂಹರಾಶಿನ? ಹೌದು ಸ್ವಾಮಿ. ಏನು ಉದ್ಯೋಗ ಮಾಡ್ತಾರ ಅವರು? ಅವ್ರ ಮನೇನೆ ಇಲ್ಲಿ ಕೊಡಗಲ್ವಾ, ಕಾಫಿ ಬಿಸ್ನೆಸ್ ಎಲ್ಲ ಮಾಡ್ತಾ ಇದಾರೆ. ನಿಮ್ ಕಡೆ ಕಾಫಿ ಜಾಸ್ತಿ? ಕಾಫಿ, ಮೆಣಸು. ಆಗ್ಲಿ, ಚೆನ್ನಾಗಿ ನಡೀಲಿ, ಒಳ್ಳೆ ಬಿಸ್ನೆಸ್ ಆಗಲಿ. ಮಗನಿಗೆ ಆದಷ್ಟು ಬೇಗ ಮದುವೆ ಆಗಲಿ. ಆತನ ನಕ್ಷತ್ರ ಚೆನ್ನಾಗಿದೆ, ಮಕಾ ನಕ್ಷತ್ರ ಏನೋ ಬರುತ್ತೆ. ಮಕಾ ನಕ್ಷತ್ರ ಅಲ್ವಾ? ಮಕಾ ನಕ್ಷತ್ರ, ಸಿಂಹರಾಶಿ. ಗುರು ಚೆನ್ನಾಗಿದ್ದಾನೆ, ತಲೆ ಕೆಡಿಸ್ಕೋಬೇಡಿ. ಈಗ ನಿಮ್ಮ ಮದುವೆ ಪ್ರಯತ್ನ ಈಗ ನಾವು ಮಾಡಿದ್ರೆ, ಅಂದ್ರೆ ಈ ಶ್ರಾವಣ ಭಾದ್ರಪದದಲ್ಲಿ ನಿಮ್ಮ ಈ ಅಂದ್ರೆ ಮಕಾ ನಕ್ಷತ್ರ, ಸಿಂಹರಾಶಿ ಈ ವ್ಯಕ್ತಿಗೆ ಮದುವೆ ಪ್ರಯತ್ನ ಮಾಡಿದ್ರೆ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಕಡೆ ಸಂಬಂಧ ಸೆಟ್ ಆಗುತ್ತೆ. ಹಲೋ. ಕೇಳ್ತಾ ಇದೆ. ಒಂದು ಕೆಲಸ ಮಾಡಿ, ಮಗನಿಗೆ ಹೇಳಿ ಒಂದು 9 ದಿವಸ ನಿರಂತರವಾಗಿ ಬೆಳಿಗ್ಗೆ ಹೊತ್ತು ತಲೆಗೆ ಸ್ನಾನ ಮಾಡಿಕೊಂಡು 1 ಚಿಟಿಗೆಯಷ್ಟು ತೊಗರಿಬೇಳೆ, ಕೆಂಪು ಗಂಧ, ಕೆಂಪು ಹೂ
ಈ ಮೂರನ್ನು ಸಹಿತ ಹಸಿರು ಗಿಡದ ಮೇಲೆ ಹಾಕಕ್ಕೆ ಹೇಳಿ. ಇದನ್ನು 9 ದಿವಸ ಮಾಡಿಕೊಂಡ್ರೆ 10ನೇ ದಿವಸ ಸಾಧ್ಯವಾಗಿ ಅನುಕೂಲ ಆಗಿ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲರೂ ಒಂದು ದೇವಸ್ಥಾನ ಇದ್ದರೆ, ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನ ಇದ್ದರೆ ಹೋಗಿ ಅಲ್ಲೊಂದು ದರ್ಶನ ಮಾಡ್ಕೊಂಬರಕ್ಕೆ ಹೇಳಿ. ಅಲ್ಲಿ ದೇವಸ್ಥಾನ ಇಲ್ಲ ಅಂದರೂ ಆ ದೇವರ ಹೆಸರು ಹೇಳ್ಬಿಟ್ಟು ದೀಪ ಹಚ್ಚಕ್ಕೆ ಹೇಳಿ. ಇಷ್ಟು ಮಾಡಿದ್ರೆ ಸಾಕು. ಆತನ ಜಾತಕದಲ್ಲಿ ಇನ್ನೂ ತುಂಬ ಫಲ ಇರುತ್ತೆ. ಆದಷ್ಟು ಬೇಗ ವಿವಾಹಕ್ಕೆ ದಾರಿ ಆಗುತ್ತೆ. ಮತ್ತು ತುಂಬ ಸಂತೋಷ ತಾವು ಫೋನ್ ಮಾಡ್ತಿರೋದು, ಅದು ಕೊಡಗಿಂದ ಬಂದದ್ದು ಫೋನ್ ಅಂದರೆ ನಮ್ಗೆ ಭಾಳ ಸಂತೋಷ. ಕೊಡಗು ವೀರಾಜಪೇಟೆ ಬರೀ ಹೆಂಗಸರೇ ಬಂದಿದ್ವಿ. ಹೌದಾ? ಓಹೋ, ಆದರೂ ಸಂತೋಷಮ್ಮ, ಕೊಡಗಿಂದ ಬಂದಿದ್ದೀರಿ. ಇಷ್ಟಕ್ಕೆ ಮುಂಚೆ ಫೋನ್ ಮಾಡಿದವರು ಅವರು ಒಬ್ಬರು ಮುಸ್ಲಿಂ ಬಾಂಧವರು ಮಾಡಿದ್ರು, ಅವರು ಫೋನ್ ಮಾಡಿದ್ರು, ಭಾಳ ಸಂತೋಷ ಆಯಿತು. ಅದರಲ್ಲೂ ಲಕ್ಷ್ಮೀ ಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಂಡು ನಾವು ಫೋನ್ ಟ್ರೈ ಮಾಡಿದ್ವಿ ಅಂದ್ರಲ್ಲ. ಅದೇ ಮಾಡಿದೆ, ನಾನು ಮಾಡಿದೆ, ಅವ್ರು ಮಾಡಿದ್ರಲ್ಲ ಹಂಗೆ ನಾನು ಮಾಡಿದೆ, ಸಿಕ್ಕಿಬಿಡ್ತು ನೋಡಿ. ಒಳ್ಳೇದಾಗಲಿ. ಆ ಭಗವಂತನ ಆಶೀರ್ವಾದ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ಎಲ್ಲ ದೂರ ಆಗಿ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಆಯ್ತು ಸ್ವಾಮಿ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗಲಿ. ಜಯಲಕ್ಷ್ಮೀರವರು ಬೆಂಗಳೂರಿನಿಂದ ಕರೆ ಮಾಡಿದರೆ ನಿಮಗೆ ಧನ್ಯವಾದಗಳಮ್ಮ. ಗುರುಗಳೇ, ಇವತ್ತು ಬೆಂಗಳೂರಲ್ಲ, ಕೊಡಗು ಕೊಡಗಿನಿಂದ ಕರೆ ಮಾಡಿದ್ರು. ಯಾಕೆಂದ್ರೆ ಆ ಭಾಗದಲ್ಲಿ ಫೋನ್ ಸಿಗೋದೇ ಕಷ್ಟ. ಹೌದು ಗುರುಗಳೇ, ಹೌದು. ಯಾವಾಗೂ ಮಳೆ ಏನೋ ಸಮಸ್ಯೆ, ಅಲ್ಲಿಂದ ಫೋನ್ ಬರೋದೇ ಕಷ್ಟ. ಹೌದು ಹೌದು. ಅಂಥದ್ರಲ್ಲಿ ಆ ಕೊಡಗು ಕೂರ್ಗು, ಹೌದು, ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು ನೀವು. ಹೌದು, ಒಳ್ಳೇದಾಗ್ಲಿ. ಹೌದು ಗುರುಗಳೇ, ಇವತ್ತಿನ ದಿವಸ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ರೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೇದಾಗ್ಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗಿನ ಶುಕ್ರವಾರದ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ.